ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕಳೆದ ಒಂದು ವಾರದಿಂದ ಅಥವಾ ಬಹುತೇಕ ಒಂದು 15 ದಿನಗಳಿಂದ ರಾಹುಲ್ ಗಾಂಧಿ ಅವರು ಬಂದು ಹೋದ ನಂತರದಲ್ಲಿ ಬಹುತೇಕ ರಾಜ್ಯದಲ್ಲಿ ಕುರ್ಚಿ ಕಾಳಗದ ವಿಚಾರ ಬಿಟ್ಟು ಬೇರೆ ಬೇರೆ ವಿಚಾರಗಳು ಕೂಡ ಚರ್ಚೆಗೆ ಒಳಪಡ್ತಾ ಇತ್ತು. ಈ ಅಬಕಾರಿ ಇಲಾಖೆಯ ಲಂಚಾವತಾರ ಆಗಿರಬಹುದು, ರಾಜೀವ್ ಗೌಡ ಅವರ ಅರೆಸ್ಟ್ ವಿಚಾರ ಆಗಿರಬಹುದು, ಬಳ್ಳಾರಿಯಲ್ಲಿ ಆದಂತಹ ಬಡಿದಾಟ ಇರಬಹುದು, ಇತ್ಯಾದಿ ಇತ್ಯಾದಿ. ಹೀಗೆ ರಾಜ್ಯದಲ್ಲಿ ರಾಜಕೀಯ ಫೋಕಸ್ ಬೇರೆ ಕಡೆಗೆ ಶಿಫ್ಟ್ ಆಗಿರುವಾಗ ಸೈಲೆಂಟ್ ಆಗಿ ಈ ಕುರ್ಚಿ ಕಾಳಗ ಮುಂದುವರೆದಿದೆ. ಕೆಲವರು ದೆಹಲಿಯಲ್ಲಿದ್ದಾರೆ, ಫಾರಿನ್ನಲ್ಲಿದ್ದರೂ ಕೂಡ DCM ಮತ್ತೊಮ್ಮೆ ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಕೂತು ಹೈಕಮಾಂಡ್ ನಾಯಕರನ್ನ ಅಲರ್ಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಗುಪ್ತ ಸಭೆಗಳು ಕೂಡ ಮುಂದುವರೆದಿದೆಯಂತೆ. ಇದೆಲ್ಲದರ ಮಧ್ಯೆ ತಾಳ್ಮೆಯ ಪಾಠವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ DK ಸುರೇಶ್. ಯಾವುದಕ್ಕೂ ಕೂಡ ಒಂದು ಲಿಮಿಟ್ ಅಂತ ಇರುತ್ತೆ. ಅಧಿಕಾರಕ್ಕಾದರೂ ಆಗಬಹುದು ಅಥವಾ ತಾಳ್ಮೆಗಾದರೂ ಆಗಬಹುದು ಅಂತ ಹೇಳೋ ಮೂಲಕ ಈ ಕುರ್ಚಿ ಕಾಳಗ ನಿಂತಿಲ್ಲ ಅನ್ನೋದನ್ನ ಕಾಂಗ್ರೆಸ್ ಪಾಳೆಯದ ನಾಯಕರೇ, ಸದಸ್ಯರೇ ಮತ್ತೆ ಅದರ ಹಿಂಟನ್ನು ಬಿಟ್ಕೊಡ್ತಾ ಇದ್ದಾರೆ. ನಾನು ದಾವೋಸ್ ವಿಚಾರ ಹೇಳ್ತಾ ಇದ್ದೆ. DK ಶಿವಕುಮಾರ್ ಅವರು ನಮ್ಮ ರಾಜ್ಯದ ಸರ್ಕಾರವನ್ನು ರೆಪ್ರೆಸೆಂಟ್ ಮಾಡಿ ದಾವೋಸ್ನಲ್ಲಿದ್ದಾರೆ. ಅಲ್ಲಿ ಹೋಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹಾಡಿ ಹೋಗಲಿದ್ದಾರೆ. ಇದರ ಜೊತೆಗೆ ರಾಷ್ಟ್ರೀಯ ಮಾಧ್ಯಮದ ಮುಂದೆ ಕೂತು ಈ ಕುರ್ಚಿ ಕಾಳಗದಲ್ಲಿ ಹೈಕಮಾಂಡ್ ನಾಯಕರು ನಿರ್ಧಾರಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಅಲ್ಲಿಗೆ ಮತ್ತೊಮ್ಮೆ ಕುರ್ಚಿ ಸಂಘರ್ಷದ ವಿಚಾರವನ್ನೇ ಚರ್ಚೆಗೆ ಒಳಪಡಿಸುವ ಸಂದರ್ಭ. ಯಾವ ದಿಕ್ಕಿಗೆ ಸಾಗ್ತಾ ಇದೆ ಈ ಕುರ್ಚಿ ಕಾಳಗ? ನಾವು ಹೆಡ್ಲೈನ್ನಲ್ಲಿ ಹೇಳಿದ ಹಾಗೆ ಸುಭದ್ರ ಸರ್ಕಾರ, ಆದರೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಇರೋ ಅಭದ್ರತೆ ಮುಗಿಯೋದು ಯಾವಾಗ? ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಚರ್ಚೆ ಕಾಂಗ್ರೆಸ್ ವಕ್ತಾರರನ್ನು ಹೊರತುಪಡಿಸಿ ಮಾಡ್ತಿದ್ದೀವಿ. ನಾಳೆ ನಾಡಿದ್ರಲ್ಲಿ ಕಾಂಗ್ರೆಸ್ ವಕ್ತಾರರು ಜಾಯಿನ್ ಆಗೋ ನಿರೀಕ್ಷೆಯೊಂದಿಗೆ ಇವತ್ತು ಕೂಡ ಕಾಂಗ್ರೆಸ್ ವಕ್ತಾರರು ಬಂದಿಲ್ಲ. ಸದ್ಯಕ್ಕೆ BJP ವಕ್ತಾರರಾದ ಸುರಭಿ ಹೊದಗೇರಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. JDS ವಕ್ತಾರರಾದ ರಾಜುಗೌಡರಿದ್ದಾರೆ. ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ಇದ್ದಾರೆ. ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಹೊತ್ತಿನಲ್ಲಿ ಸಾಮಾಜಿಕ ಹೋರಾಟಗಾರರಾದ ಲೋಹಿತ್ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಚರ್ಚೆ ಪ್ರಾರಂಭ ಮಾಡಲಿಕ್ಕೆ ಮುಂಚೆ DK ಸುರೇಶ್ ಅವರ ಹೇಳಿಕೆ ಇದೆ. ಒಂದೂವರೆ ನಿಮಿಷಗಳ ಕಾಲ ಕಳೆದ 2-3 ದಿನಗಳ ಹಿಂದೆ ಮಾತನಾಡಿದಂತಹ ಹೇಳಿಕೆ. ಆ ಹೇಳಿಕೆಯನ್ನ ಗಮನಿಸಿ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ನೋಡಿ, ಪಕ್ಷ ಆಲ್ರೆಡಿ ಹೇಳಿದೆ ತಾಳ್ಮೆಯಿಂದ ಇರಿ ಅಂತೇಳಿ. ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಭಾಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಏನು ಪಂಚಾಯತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ ಎಂಟು ಮುಗಿದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಯ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲವನ್ನು ಕೂಡ ಭಾಳ ಚಿಕ್ಕದ್ರಿಂದನೂ ಕೂಡ DK ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ಭಗವಂತನ ಇಚ್ಛೆ ಏನೇನು ತೀರ್ಮಾನ ಆಗುತ್ತೋ ಕಾದು ನೋಡೋಣ. ಎಲ್ಲದಕ್ಕೂ ಅಂತ್ಯ ಇದ್ದೇ ಇರುತ್ತಲ್ಲ. ರಾಜಕಾರಣದಲ್ಲಿದ್ಮೇಲೆ ಯಾವುದೂ ಶಾಶ್ವತ ಅಲ್ಲ. ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಎರಡನ್ನೂ ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಿಸ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ತಾಳಿದವನು ಬಾಳೆ ಅನ್ನೋ ರೀತಿಯಲ್ಲಿ ಬಾಳ್ಬೇಕಾಗ್ತದೆ. ಕೆಲವೊಂದು ಸಂದರ್ಭ ತಾಳ್ಮೆಗೂ ಒಂದು ಮಿತಿ ಇರ್ತದೆ. ಆ ಮಿತಿ ಮೀರಿತು ಅಂದಾಗ ತಾಳ್ಮೆನೂ ಕೆಡ್ತದೆ. ಎರಡೂ ಸಂದರ್ಭಕ್ಕೆ ಸರಿಯಾಗಿ ಅನುಗುಣವಾಗಿ ಅದು ನಡೀತದೆ. ಬಿಟ್ಟರೆ ಅದು ಎರಡು ಒಂದೇ ಸರಿ ಬರಲ್ಲ.
ಎರಡನ್ನೂ ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಿಸ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ತಾಳಿದವನು ಬಾಳೆಯನ್ನು ಅನ್ನೋ ರೀತಿಯಲ್ಲಿ ಬಾಳ್ಬೇಕಾಗ್ತದೆ. ಕೆಲವೊಂದು ಸಂದರ್ಭ ತಾಳ್ಮೆಗೂ ಒಂದು ಮಿತಿ ಇರ್ತದೆ. ಆ ಮಿತಿ ಮೀರಿತು ಅಂದಾಗ ತಾಳ್ಮೆನೂ. ನಮ್ಮ ಜೊತೆಯಲ್ಲಿ ಲೋಹಿತ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ನಿಮ್ಮ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದೆ. ಈಗ ಮತ್ತೊಮ್ಮೆ ಸ್ವಾಗತ ತಮಗೆ. ತಮ್ಮಿಂದಲೇ ಚರ್ಚೆ ಪ್ರಾರಂಭ ಮಾಡಿಬಿಡೋಣ. ಇದ್ದಕ್ಕಿದ್ದ ಹಾಗೆ ಈ ತಾಳ್ಮೆಯ ಪಾಠವನ್ನು ಒತ್ತಿ ಒತ್ತಿ ಹೇಳ್ತಿರೋದು ಯಾರಿಗೆ, ಯಾವ ಕಾರಣಕ್ಕೆ? ನಾವೀಗಷ್ಟೇ ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನು ಗಮನಿಸಿದ್ವಿ, ಹಾಗೆ ಶಿವಗಂಗಾ ಬಸವರಾಜ್ ಅವರ ಹೇಳಿಕೆಯನ್ನು ಕೂಡ ಗಮನಿಸಿದ್ವಿ. 2-3 ದಿನ ಹಳೇದೇನೆ, ಬಟ್ ವಿಷಯ ನಿರಂತರವಾಗಿ ನಡೀತಾ ಇದೆ. ಯಾರಿಗೆ ತಾಳ್ಮೆ ಪಾಠ ಇದು ಅಂತ? ತಾಳ್ಮೆ ಪಾಠ ಯಾರಿಗೇ ಇರಲಿ, ಇದೊಂದು ಅಸಂಬದ್ಧ ಅನಗತ್ಯ ಚರ್ಚೆ. ಥ್ಯಾಂಕ್ ಯು. ಓಪನಿಂಗ್ ಅಲ್ಲ ಇದು ಹೇಳಿದ್ದಕ್ಕೆ. ಬಟ್ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ರಾಜ್ಯದ ಜನರ ಹಕ್ಕು, ಹಾಗಾಗಿ ಚರ್ಚೆ ಮುಂದುವರಿಸಿ. ಇನ್ ಕೇಸ್ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಇದಕ್ಕಿಂತ ಹಿಂದೆ ಏನು ಆಗಲಿಲ್ಲ ಅಂತೇನಿಲ್ಲ. ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಕರ್ನಾಟಕ ಅದಕ್ಕಿಂತ ಮೀರಿ MLAಗಳನ್ನ ಹೈಜಾಕ್ ಮಾಡಿ ಬೇರೆ ಪಕ್ಷಗಳೇ ಬಂದು ಕೂತಂತ ಇತಿಹಾಸವಿದೆ. ನಮಗೆ ಕೆಟ್ಟ ಇತಿಹಾಸ ಇದೆ. ಹಾಗಾದಗೂ ಸಹಿತ ಏನು 3.5 ಲಕ್ಷ ಕೋಟಿಯ ಬಜೆಟ್ ಏನು 7 ಲಕ್ಷ ಕೋಟಿ ಏನು ಆಗಲಿಲ್ಲ. ಭ್ರಷ್ಟಾಚಾರವೇ ಹೆಚ್ಚಾಯಿತು. ಇನ್ ಕೇಸ್ ಏನಾದರೂ ಬದಲಾವಣೆ ಆದರೂ ಸಹಿತ ಮತ್ತೊಂದು CM ಬರ್ತಾರೆ. ಅದಕ್ಕೆ ಅವರ ವೈಖರಿಯಲ್ಲಿ ಅದೇ ಸಿದ್ಧಾಂತದಲ್ಲಿ ನಡೆದು ಹೋಗುತ್ತೆ. ಇನ್ ಕೇಸ್ ಇಲ್ಲ ಅಂದರೂ ಸಹಿತ ಏನು ಸಿಟ್ಟಿಂಗ್ CM ಇದ್ದಾರೆ ಅವರು ನಡ್ಸ್ಕೊಂಡು ಹೋಗ್ತಾರೆ. ಅದು ಬಿಟ್ಟು ಇದೊಂದು ಅನಾವಶ್ಯಕ ಗೊಂದಲವನ್ನು ಕಾಂಗ್ರೆಸ್ನ ವಿರೋಧಿ ಪಕ್ಷಗಳು, ರಾಜಕೀಯ ಪಕ್ಷಗಳು ಅವ್ರು ರಾಜಕೀಯ ಮಾಡಬೇಕು, ಸ್ವಾಭಾವಿಕವಾಗಿ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಸ್ವಾಭಾವಿಕವಾಗಿ ಮಾಡ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳು ಸ್ವಾಭಾವಿಕವಾಗಿ ಮಾಡ್ತಾ ಇದ್ದಾರೆ. ರಾಜಕೀಯ ಇದೆ, ಅದು ಅಷ್ಟೇ ಬಿಟ್ಟರೆ ಇದೊಂದು ಮತ್ತೊಮ್ಮೆ ಹೇಳಬೇಕಂತಂದ್ರೆ ಇದೊಂದು ಅನಾವಶ್ಯಕ ಚರ್ಚೆ. ಮತ್ತೆ ಕೆಲವೊಂದು ಮಾಧ್ಯಮಗಳ ಬೆಂಬಲ ಇದೆ. ಬಿಜೆಪಿ ಸಾಕ್ತಾ ಇರುವಂತ ಸಾಕು ಮಾಧ್ಯಮಗಳು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಬಟ್ ನೀವು ಹೇಳಿದಕ್ಕಷ್ಟಕ್ಕೂ ನಾನು ತಾಳ್ಮೆಯಿಂದ ಕೇಳಿಸ್ಕೊಂಡೆ. ಈಗ ನಾನು ಹೇಳೋದು ಕೇಳಿಸ್ಕೊಂಬಿಡಿ ಸರ್. ಬಿಜೆಪಿ ಸಾಕ್ತಿದ್ಯೋ, ಕಾಂಗ್ರೆಸ್ ಸಾಕ್ತಿದ್ಯೋ, ನೀವು ಯಾವ ಮಾಧ್ಯಮದ ಬಗ್ಗೆ ಮಾತನಾಡ್ತಿದ್ದೀರೋ ನನಗದು ನನ್ ಆಫ್ ಮೈ ಬಿಸ್ನೆಸ್. ನಾನು ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ನನ್ನ ಕನ್ಸರ್ನ್ ಏನು ಅಂದ್ರೆ, ಹಾಗೆ ಒಬ್ಬ ಜವಾಬ್ದಾರಿಯುತ ಪತ್ರಕರ್ತಳಾಗಿ ನನ್ನ ಕನ್ಸರ್ನ್ ಏನು ಅಂತಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಅನ್ನೋದು ಅನಗತ್ಯ ಚರ್ಚೆಯ ವಿಚಾರ ಅಲ್ಲ. ಇಟ್ ಇಸ್ ಅ ಮ್ಯಾಟರ್ ಆಫ್ ಈ ರಾಜ್ಯದ ಅಷ್ಟು ಜನರ ಅಭಿವೃದ್ಧಿ, ಈ ರಾಜ್ಯದ ಅಷ್ಟು ಜನರ ಆಶೋತ್ತರಗಳು. ಹಾಗೆ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ಇಲ್ಲದೆ ಇರುವಾಗ ಹೇಳಿದೆ, ಸುಭದ್ರ ಸರ್ಕಾರ ಕೊಟ್ಟಿದ್ದಾರೆ, ಆದರೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಅಭದ್ರತೆ ಕೇವಲ ಮಾಧ್ಯಮದಲ್ಲಿ ವಿರೋಧ ಪಕ್ಷದ ಕಡೆಯಿಂದ ಬರ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದವರ ಬಾಯಿಂದಲೇ ಬರ್ತಾ ಇದೆ. DK ಸುರೇಶ್ ಅವರು ಮಾಧ್ಯಮ ಪ್ರತಿನಿಧಿಯಲ್ಲ, ಬಿಜೆಪಿ ವಕ್ತಾರರಲ್ಲ, ಬಸವಗಂಗಾ ಶಿವರಾಜ್ ಅವರು ಮಾಧ್ಯಮ ಪ್ರತಿನಿಧಿಯಲ್ಲ, ಅವರು ಬಿಜೆಪಿ ವಕ್ತಾರರಲ್ಲ. ಕಾಂಗ್ರೆಸ್ ಪಕ್ಷದ ಕೆಲವರು ಅವ್ರನ್ನೇನಂತೀರಿ ಸರ್? ಬಿಜೆಪಿ ಸಾಕೊಂಡಿರೋರು ಅಂತೀರಾ? ಕಾಂಗ್ರೆಸ್ ಪಕ್ಷದ DK ಸುರೇಶ್ ಅವರನ್ನ ಶಿವಗಂಗಾ ಬಸವರಾಜ್ ಅವರನ್ನ ಏನಂತ ಕರಿತೀರಿ? ಮಾಧ್ಯಮಗಳನ್ನಷ್ಟು ಹಗುರವಾಗಿ ಮಾತನಾಡ್ತೀರಿ. ನೋಡಿ, ಕಾಂಗ್ರೆಸ್ ಪಕ್ಷದ ಕೆಲವರ ಅಭಿಪ್ರಾಯ ಇದೆ. ಅದು ಕಾಂಗ್ರೆಸ್ ಒಂದು ಆಂತರಿಕ ಪ್ರಜಾಪ್ರಭುತ್ವ ಹೊಂದಿರುವಂತ ಪಕ್ಷ. ಅದೊಂದು ಅಲ್ಲೊಂದು ಇಂಥದ್ದೊಂದು ಚರ್ಚೆಗೆ ಅವಕಾಶ ಇದೆ. ಅನ್ಲೈಕ್ ಬಿಜೆಪಿ ಅದೊಂದು ಪಕ್ಷ ಅಲ್ಲ, ಅದೊಂದು RSS ಅಂತ ಒಂದು ಸಂಘಟನೆ ಅದನ್ನ ಕಂಟ್ರೋಲ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಆಂತರಿಕವಾದಂತ ಯಾವುದೇ ಪ್ರಜಾಪ್ರಭುತ್ವ ಇಲ್ಲ. ನಿಮ್ ಮಾತುಗಳು ಹೇಳಾಯ್ತಲ್ಲ, ನಾನು ಮಾತಾಡ್ಬೋದು. ನಿಮಗೆ ಕೊಡೋಕ್ ಮುಂಚೆ ನಾನು ಸಮೀವುಲ್ಲಾ ಸರ್ಗೆ, ಲೋಹಿತ್ ಸರ್ಗೆ ಇರೋ ಅನುಮಾನಕ್ಕೆ ನಾನು ವೀಕ್ಷಕರಿಗೆ ಬಗೆಹರಿಸಬೇಕು ಅನ್ನೋ ಕಾರಣ ಕೇಳ್ತಿದ್ದೀನಿ. ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಅನ್ನೋದು ಭದ್ರವಾಗಿದ್ದಿದ್ರೆ, ಆ ಕುರ್ಚಿ ಸುತ್ತ ಕಾಂಗ್ರೆಸ್ನವ್ರು ಯಾರೂ ಮಾತನಾಡದೆ ಹೋಗಿದ್ದಿದ್ರೆ, ಲೋಹಿತ್ ಅವರ ಮಾತನ್ನು ನಾನು ಸಾರಾ ಸಗಟಾಗಿ ಒಪ್ತಾ ಇದ್ದೆ. ಅನಗತ್ಯ ಚರ್ಚೆ. ಮಾಧ್ಯಮಗಳಿಗೆ ಫ್ಯೂಯಲ್ ಕೊಡ್ತಿರೋದು ಯಾರು? ಕಾಂಗ್ರೆಸ್ ಪಕ್ಷದವರು. ವಿರೋಧ ಪಕ್ಷದವ್ರಿಗೆ ಅಸ್ತ್ರ ಕೊಡ್ತಿರೋದು ಯಾರು? ಕಾಂಗ್ರೆಸ್ ಪಕ್ಷದವರು. ಕೊಡ್ತಿರೋ ವಿಚಾರ ಏನಾದರೂ ಯಾವುದು ಸರ್? ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ. ಇದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಗಿರಿನೂ ಅಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಚೇರ್ ಹಾಕಿ ಅಲ್ಲಿ ಯಾರನ್ನೋ ಕೂರಿಸ್ಬೇಕು ಅನ್ನೋದಲ್ಲ. ಪಕ್ಷದ ವಿಚಾರ ಅಲ್ಲ, ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಈ ರಾಜ್ಯದ ಸಮಸ್ತ ಜನರ ಚರ್ಚೆಯ ವಿಚಾರ ಕೂಡ ಹೌದು. ಹೌದೋ ಇಲ್ಲ ಸರ್? ಒಂದು ಸರಿಯೋ ತಪ್ಪೋ, ಸದ್ಯಕ್ಕೆ ಉಂಟಾಗಿರುವ ಸಮಸ್ಯೆನ ಬಗೆಹರಿಸೋದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಅನಿವಾರ್ಯ ಆಗಿದೆ. ಯಾಕೆ ಅಂತಂದರೆ ಅಡ್ಮಿನಿಸ್ಟ್ರೇಷನನ್ನು ಸರಿ ಮಾಡೋ ದೃಷ್ಟಿಯಿಂದ, ಇಲ್ಲಿ ಉಂಟಾಗಿರುವ ಗೊಂದಲವನ್ನು ಸರಿ ಮಾಡೋ ದೃಷ್ಟಿಯಿಂದ, ಅದರಲ್ಲೂ ಆಡಳಿತವನ್ನು ನಿಯಂತ್ರಣ ಮಾಡೋ ದೃಷ್ಟಿಯಿಂದ, ರಾಜಕೀಯ ಅತಂತ್ರ ಸ್ಥಿತಿಯಿಂದಾಗಿ ಇಲ್ಲಿ ಮಂತ್ರಿಗಳ ಮೇಲೆ ಕಂಟ್ರೋಲ್ ಇಲ್ಲ. ಒಂದು 8-9 ಜನ ಮಂತ್ರಿಗಳು ಬಿಟ್ಟರೆ ಉಳಿದ ಮಂತ್ರಿಗಳ ಕತೆ ದೇವರೇ ಕಾಪಾಡಬೇಕು. 8-9 ಜನ ಮಂತ್ರಿಗಳು ಅವರೇನೋ ಒಂದಿಷ್ಟು ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಮಾಡ್ತಿದ್ದಾರೆ ಮತ್ತು ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಈ ಒಂದು ಗುಂಪಲ್ಲಿ ಸೇರಿಸೋ ಹಾಗಿಲ್ಲ. ಒಂದು ರೀತಿಯಲ್ಲಿ ನಿಯಂತ್ರಣ ತಪ್ಪಿದ ಆಡಳಿತ ನಮಗೆ ಕಣ್ಣಿಗೆ ರಾಚ್ತಾ ಇದೆ.
ಹೀಗಾಗಿ ಜೊತೆಗೆ ಆಫೀಸರ್ಸ್ಗಳು ಮಿನಿಸ್ಟರ್ಗಳ ಮಾತನ್ನು ಕೇಳ್ತಿಲ್ಲ. ಜನರ ಸಮಸ್ಯೆಗಳಾಗಿ ಉಳಿದಿವೆ ಹೊರತು ಅದನ್ನು ಅಟೆಂಡ್ ಮಾಡೋರು ಕೂಡ ಯಾರೂ ಇಲ್ಲ. ವಿಧಾನಸೌಧಕ್ಕೆ ಮಂತ್ರಿಗಳು ಬರ್ತಿಲ್ಲ. ಕ್ಯಾಬಿನೆಟ್ ಇದ್ದ ದಿನ ಏನೋ ಒಂದು 2 ಅವರ್ ಬರ್ತಾರೆ, ಹೊರಟೋಗ್ತಾರೆ. ಅದು 8-9 ಜನಕ್ಕೆ ಇದು ಅಪ್ಲೈ ಆಗೋದಿಲ್ಲ. ಆಯಿತಾ? ಹೀಗಿರಬೇಕಾದ್ರೆ ಜೊತೆಗೆ ಸ್ಟೇಟ್ಮೆಂಟ್ಸ್ಗಳು ಬೇರೆ. ಒಂದು ಗುಂಪು ಈ ಥರ ಸ್ಟೇಟ್ಮೆಂಟ್ ಕೊಡುತ್ತೆ, ಇನ್ನೊಂದು ಗುಂಪು ಮತ್ತೊಂದು ಥರದ ಸ್ಟೇಟ್ಮೆಂಟ್ಸ್ ಕೊಡುತ್ತೆ. ಯಾವುದೇ ರಾಜ್ಯಕ್ಕೆ, ಯಾವುದೇ ರಾಜ್ಯದಲ್ಲಿ ಯಾವುದೇ ಪಕ್ಷ ಇರಲಿ, ಇಂತಹ ಅಸ್ಥಿರತೆ ಅಥವಾ ಇಂತಹ ಗೊಂದಲ ಆಡಳಿತದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಆದ್ದರಿಂದ ಹೈಕಮಾಂಡು ಇದರ ಜವಾಬ್ದಾರಿಯನ್ನು ತಗೊಳ್ಳೇಬೇಕಾಗತ್ತೆ. ಪ್ರತಿ ಹಂತದಲ್ಲೂ ಕ್ಲೋಸ್ ಆಗಿ ಮಾನಿಟರ್ ಮಾಡಿರುವಂಥ ಹೈಕಮಾಂಡ್ ನಾಯಕರು ಇದೀಗ ಇಲ್ಲಿ 2 ಬಣಗಳ ನಡುವಿನ ಈ ಡಿಫ್ರೆನ್ಸಸ್ಸನ್ನು ಹೀಗೆ ಬಿಟ್ಕೊಂಡು ಕೂತಿರುವಂಥದ್ದು, ಡೆಲ್ಲಿಗೆ ನಿಮಗೆ ಕರೆಸ್ತೀವಿ ಅಂತ ಹೇಳ್ತಿರುವಂಥದ್ದು, ಇದು ಈ ಗೊಂದಲವನ್ನು ಈ ಭಿನ್ನಮತವನ್ನು ಬಿಕ್ಕಟ್ಟಿನ ಕಡೆಗೆ ತಿರುಗಿಸುತ್ತೆ. ಭಿನ್ನಮತವನ್ನು ಬಿಕ್ಕಟ್ಟಿನ ಕಡೆಗೆ ತಿರುಗಿಸುತ್ತೆ. ಆದ್ದರಿಂದ ರಾಜ್ಯದ ನಾಯಕರನ್ನ ಕೇಂದ್ರದ ನಾಯಕರು ದೆಹಲಿಗೆ ಕರೆಸೋದು ಅಥವಾ ಅವರೇ ಲೋಕಲ್ ಸಮಸ್ಯೆ ನೀವು ಬಗೆಹರಿಸ್ಕೋಬೇಕು ಅಂತಂದ್ರೆ ಅವರೇ ಬಂದು ಬಗೆಹರಿಸ್ಲಿ. ಅದು ಲೋಕಲ್ ಸಮಸ್ಯೆ ಅಲ್ಲ, ಇದು ಲೋಕಲ್ ಸಮಸ್ಯೆ ಅಲ್ಲ. ಯಾಕೆ ಅಂತಂದ್ರೆ ಖರ್ಗೆ ಅವರು ಮಾತ್ರ ಹೇಳ್ತಿದ್ದಾರೆ ಪದೇ ಪದೇ ಇಲ್ಲೇ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿ ಹೈಕಮಾಂಡ್ ಅವ್ರು ಹೇಳ್ತಿದ್ದಾರೆ. ಅವ್ರು ಯಾವ ದೃಷ್ಟಿನಲ್ಲಿ ಹೇಳ್ತಿದಾರೋ ಅನ್ನೋದು ಅವ್ರು ಇನ್ನೂ ಹೇಳಿಲ್ಲ. ಅವರ ಸರ್ ಖರ್ಗೆ ಅವರು ಹೇಳಿದ್ರೆ ಇಟ್ಸ್ ಅಲ್ಟಿಮೇಟ್. ಹಿಸ್ ಎಸಿಸಿ ಪ್ರೆಸಿಡೆಂಟ್, ಇಟ್ಸ್ ಡನ್ ಅಂಡ್ ಡಸ್ಟೆಡ್, ದೇರ್ ಇಸ್ ನೋ ಡಿಸ್ಕಷನ್. ಎಸಿಸಿ ಅದು ಮತ್ತೆ ಬೇರೆ ಆರ್ಎಸ್ಎಸ್ ಇಲ್ಲ ಅಲ್ಲಿ. ಅವರೇ ಅದನ್ನ ಬಿಲೀವ್ ಮಾಡಲ್ವಲ್ಲ. ಖರ್ಗೆ ಅವರೇ ಹೇಳ್ತಾರೆ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ ಅಂತ. ಅವ್ರಿಗೆ ಅವ್ರ ಮೇಲೆ ಬಿಲೀವ್ ಇಲ್ಲ ಹೈಕಮಾಂಡ್ ಅಂತ. ಲೋಕಲ್ ಸಮಸ್ಯೆನೋ ಕಾಂಗ್ರೆಸ್ ನಾಯಕರು ಏನಾದ್ರೂ ಹೇಳ್ಕೊಳ್ಳಿ, ನಾನು ಒಬ್ಬ ರಾಜ್ಯದ ಪ್ರಜೆಯಾಗಿ ಇದು ಕರ್ನಾಟಕದ ಹಿತದ ಬಗ್ಗೆ ಯೋಚನೆ ಮಾಡಿ. ಗೆದ್ದು ಹೋಗಿರೋದು ಇಲ್ಲಿಂದ ವೋಟ್ ಕೊಡಿ. ಅದು ಪಕ್ಷದ ಆಂತರಿಕ ಸಮಸ್ಯೆ ಅಲ್ಲ. ಒಂದ್ ನಿಮಿಷ ಮುಗಿಸ್ತೀನಿ. ಪಕ್ಷದ ಆಂತರಿಕ ಸಮಸ್ಯೆ ಅಲ್ಲ. ಆದ್ದರಿಂದ ಹೈಕಮಾಂಡ್ ತಕ್ಷಣ ಮಧ್ಯಪ್ರವೇಶ ಮಾಡಿ ಈ ಗೊಂದಲವನ್ನ, ಯಾರು ನೀವು, ನಿಮ್ಮ ನಾಯಕತ್ವದಲ್ಲಿ ಈ ಅಧಿಕಾರ ಈ ಅವಧಿ ಪೂರ್ತಿಯಾಗುತ್ತೆ, ಇಲ್ಲ ನೀವು ಕಾಯಿರಿ, ಈ ತರದ ಒಂದು ಕ್ಯಾಟಗಾರಿಕಲ್ ಆದಂತಹ ಒಂದು ತೀರ್ಮಾನವನ್ನು ಮಾಡಿ ಎಕ್ಸ್ಪ್ಯಾನ್ಷನ್ನು, ರೀಶಫಲ್ಲೋ ಏನೋ ಒಂದು ಅನುಮತಿ ಕೊಟ್ಟು ಅಥವಾ ಚೇಂಜ್ ಆಫ್ ಲೀಡರ್ಶಿಪ್ಪಲ್ಲಿ ನಿಮ್ಮ ತಲೆನಲ್ಲಿ ಏನಿದೆ ಅನ್ನೋದನ್ನ ಅವ್ರು ತೀರ್ಮಾನ ಮಾಡಿಬಿಟ್ರೆ ರಾಜ್ಯದ ಜನರು ಒಂದು ರೀತಿಯಲ್ಲಿ ನಿರಾಳವಾಗಿ ಉಸಿರಾಡಬಹುದು. ಎಕ್ಸಾಕ್ಟ್ಲಿ. ಬಟ್ ಸುರಭಿ ಅವರೇ, DK ಸುರೇಶ್ ಅವರ ಮಾತನ್ನ ಗಮನಿಸ್ಕೊಂಡ್ರೆ ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆ ಕೂಡ ಶಾಶ್ವತ ಅಲ್ಲ, ಚರ್ಚೆಗೆ ಅರ್ಹವಾದ ವಿಚಾರ ಅಲ್ಲ ಅಂತ ಹೇಳಿ ಲೋಹಿತ್ ಅವ್ರಿಗೆ ಅನ್ನಿಸ್ಬಹುದು. ಬಟ್ ಹೀಗೊಂದು ಮಾತನ್ನ DK ಶಿವಕುಮಾರ್ ಅವರ ಸಹೋದರ ಹೇಳಿದಾಗ ಯಾರಿಗೆ ಹೇಳ್ತಿದ್ದಾರೆ, ಯಾರನ್ನು ಗುರಿಯಾಗಿಸ್ಕೊಂಡು ಹೇಳ್ತಿದ್ದಾರೆ? ಯಾವ ಅಧಿಕಾರ ಶಾಶ್ವತ ಅಲ್ಲ, ಯಾರ ತಾಳ್ಮೆ ಶಾಶ್ವತ ಅಲ್ಲ, ಪ್ರಶ್ನೆ ಹುಟ್ಟೋದು ಸಹಜ. ಅಹಂಕಾರ ತಲೆಗೆ ಎಷ್ಟು ಹತ್ಬೋದು, ಎಷ್ಟು ಏರ್ಬೋದು ಅನ್ನೋದಕ್ಕೆ ಈ ಒಂದು ರೀಸನಿಂಗ್ ಇದೆಯಲ್ಲ, ಏನದು ನಮ್ಮ ಕಡೆಯಿಂದ ಏನು ಬಂದಿಲ್ಲ, ಇದು ಮಾಧ್ಯಮ ಸೃಷ್ಟಿ ಮಾಡಿರುವಂತಹ ಚರ್ಚೆ, ಇದು ಭಾರತೀಯ ಜನತಾ ಪಾರ್ಟಿ ಸೃಷ್ಟಿ ಮಾಡಿರುವಂಥ ಚರ್ಚೆ, ಪ್ರತಿಪಕ್ಷಗಳು ಮಾಡಿರುವಂತಹ ಚರ್ಚೆ ಅಂತ ಹೇಳೋದಕ್ಕೆ ಇದರಲ್ಲಿ ಪೂರ್ತಿಯಾಗಿ 2.5 ವರ್ಷಗಳಿಂದ ಈ ಚರ್ಚೆನ ಶುರು ಮಾಡಿದ್ದೆ ನೀವು. ಎಲ್ಲಾ ರಾಜಕೀಯ ಪಕ್ಷಗಳು ಅದನ್ನೇ ಹೇಳ್ಕೊಂಡು ಬಂದಿವೆ ಕ್ರೈಸಿಸ್ ಬಂದಾಗ. ಒಂದ್ ನಿಮಿಷ ಇವತ್ತು ನಾವು ಮಾತಾಡ್ತಾ ಇರುವಂತದ್ದು ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷರ ಬಗ್ಗೆ ಅಲ್ಲ. ಇವತ್ತು ನಾವು ಮಾತಾಡ್ತಾ ಇರೋದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ಬಗ್ಗೆ. ಇವತ್ತು ಕರ್ನಾಟಕದಲ್ಲಿ ನಡೀತಿರುವಂತಹ ಬೇರೆ ಬೇರೆ ಸಮಸ್ಯೆಗಳು, ಅದ್ ಬಿಡಿ, ಎಲ್ಲಿ ಮಾತಾಡಿರುವಂತದ್ದು DK ಶಿವಕುಮಾರ್ ಅವರು ಡಾವೋಸ್ಗೆ ಹೋಗೋದು, ಇಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತಾಡೋದಿಕ್ಕ, ನಿಮ್ಮ ಆಂತರಿಕ ಸಮಸ್ಯೆಗಳ ಬಗ್ಗೆ ಮಾತಾಡೋದಿಕ್ಕ, ನಿಮ್ಮ ಕುರ್ಚಿ ಆಸೆ ಬಗ್ಗೆ ಮಾತಾಡೋದಿಕ್ಕ, ಚರ್ಚೆ ಮಾಡೋದಕ್ಕೆ ಬೇರೆ ಸಮಯ ಇದೆ ಅಂತ. 2.5 ವರ್ಷಗಳಿಂದ RCBಯ ಸ್ಟ್ಯಾಂಪೀಡ್ ಇಂದ ಹಿಡ್ಕೊಂಡು ಇವಾಗ ನಡ್ಕೊಂಡು ಹೋಗ್ತಿರೋಂತಹ ರಾಜೀವ್ ಗೌಡ ವಿಷಯ ತಗೊಂಡು ಈ ಗೃಹಲಕ್ಷ್ಮಿ ವಿಷಯ ತಗೊಂಡ್ರು ನೋಡಿದ್ರು ಈ ಒಂದು 2 ಬಣಗಳ ರಾಜಕೀಯ ಡಾಮಿನೇಟ್ ಮಾಡ್ತಾ ಇದೆ ಹೆಡ್ಲೈನ್ಸ್ನ. ನಿಮಗೆ ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ, ನಿಮ್ಗೆ ಇರೋ ಸಮಸ್ಯೆಯನ್ನ ಬಗೆಹರಿಸಕ್ ಆಗ್ತಾ ಇಲ್ಲ, ಮಾತೆತ್ತಿದ್ರೆ ನೀವು ಬಿಜೆಪಿ ಮೀಡಿಯಾ ಅಂತಿರಲ್ಲ. ಇದೇ ವಿಷಯವನ್ನ ಜನರು ದಿನಾ ಕಾಣಿಸ್ಕೊಂಡು ನೋಡ್ತಾ ಇದ್ದಾರೆ. ನಿಮ್ಮ ನಾಯಕರು ಬಂದು ಮಾತಾಡ್ತಿರೋದನ್ನ ನೋಡ್ತಾ ಇದ್ದಾರೆ. ಅದು ಒಪ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದ ಬಹಳಷ್ಟು ನಾಯಕರು, ಬಹಳಷ್ಟು ಕಾರ್ಯಕರ್ತರು ಆಚೆ ಬಂದು ಏನ್ ಹೇಳ್ತಾರೆ, ಇದನ್ನ ಸರಿ ಮಾಡಬೇಕಾಗಿರುವಂತದ್ದು. MLAs ಡೆಲ್ಲಿಗೆ ಹೋಗಿ ಬಂದಾದ ನಂತರ ಏನ್ ಹೇಳ್ತಾರೆ, ಹೌದು ನಿಜವಾಗ್ಲೂ ಇದನ್ನ ಸರಿ ಮಾಡಬೇಕಾಗಿರುವಂತಹ ವಿಷಯ.
ಒಪ್ಕೊಳ್ಳಿ ಅದನ್ನ. ಡಿ.ಕೆ. ಸುರೇಶ್ ಅವರು ಬಂದ್ ಹೇಳಿರೋದು ಅದನ್ನೇನೆ. ಈ ವಾಗ್ವಾದ ನಡೀತಾ ಇದೆಯಲ್ಲ, ವರ್ಡ್ಸ್ ಇಸ್ ಮೋರ್ ಇಂಪಾರ್ಟೆಂಟ್, ಎಷ್ಟು ದಿವಸ ಏನ್ ನಡೆಯುತ್ತೆ ನೋಡ್ಕೊಂಡು ಹೋಗೋಣ ಅನ್ನೋದ್ರ ಬಗ್ಗೆ, ಇದರ ಮಧ್ಯದಲ್ಲಿ ನೀವು ಕರ್ನಾಟಕ ರಾಜ್ಯನ ಜನತೆಯನ್ನ ಮರೀತಾ ಇದ್ದೀರಾ, ಸರ್ಕಾರ ನಡೆಸಬೇಕಾಗಿರುವಂತ ಕರ್ತವ್ಯವನ್ನ ಮರೀತಾ ಇದ್ದೀರಾ. ಸರಿ ರಾಜುಗೌಡ್ರೆ, ಪಕ್ಷದ ಆಂತರಿಕ ವಿಚಾರ ಇದು, ಹೈಕಮಾಂಡ್ ಹ್ಯಾಂಡಲ್ ಮಾಡುತ್ತೆ, ನಿಮಗೇನ್ ಸಮಸ್ಯೆ ಅನ್ನೋ ಕಾಂಗ್ರೆಸ್ ನಾಯಕರಿಗೆ ನಿಮ್ಮ ಉತ್ತರ ಏನು ಅಂತ ಹೇಳಿ ಪಕ್ಷದಿಂದ? ಯಾಕಂದ್ರೆ ನಾವು ಮತ್ತೆ ಮತ್ತೆ ಹೇಳ್ತಾ ಇರೋ ರೀತಿಯಲ್ಲಿ ಇದು ಕಾಂಗ್ರೆಸ್ನ ಆಂತರಿಕ ಸಮಸ್ಯೆ ಅಲ್ಲ, ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ವಿಚಾರ. ಇಲ್ಲ, ಇಲ್ಲಿ ಕೆಲವು ಘಟನೆಗಳನ್ನ ಅವಲೋಕನ ಮಾಡ್ಕೋಬೇಕಾಗತ್ತೆ. ಕಾಂಗ್ರೆಸ್ ವಕ್ತಾರರು ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ ವಕ್ತಾರರಲ್ಲ ಸರ್, ಅವರು ಸಾಮಾಜಿಕ ಹೋರಾಟಗಾರರು. ಅಲ್ಲ, ಈಗ ಕಾಂಗ್ರೆಸ್ ಇಂದ ನಮ್ಮ ಚಾನೆಲ್ ಡಿಬೇಟ್ಗೆ ಸಪೋರ್ಟರ್ಸ್ ಒಂದು ಹಂತಕ್ಕೆ ಕಾಂಗ್ರೆಸ್ ಸಪೋರ್ಟರ್ ಅಂದ್ರೆ ಕಾಂಗ್ರೆಸ್ ವಕ್ತಾರರು ಅಂತಾನೆ ನಾನು ಕನ್ಸಿಡರ್ ಮಾಡ್ತೀನಿ. ನೋಟಿಸ್ ಕಳಿಸ್ತಾರೆ ಸರ್ ಕಾಂಗ್ರೆಸ್ ಇಂದ, ಆಮೇಲೆ ಸಾಮಾಜಿಕ ಹೋರಾಟಗಾರರು ಅವರು ಮುಂದುವರಿಸಿ. ಸಾಮಾಜಿಕ ಹೋರಾಟಗಾರರು ಅಂದ್ರೆ ಹಾಗಾದ್ರೆ ಒಂದು ಮಾತು ನನಗೆ ಇಲ್ಲಿ ನೆನಪಾಗ್ತದೆ. ಡಿ.ಕೆ. ಶಿವಕುಮಾರ್ ಅವರು ಜಾರಕಿಹೊಳಿ ಅವರ ಹನಿ ಟ್ರ್ಯಾಪ್ ವಿಚಾರ ಬಂದಂತ ಸಂದರ್ಭದಲ್ಲಿ ಹೇಳಿದ್ರು ಒಂದು ಮಾತು, ರೀ ಯಾರ್ರೀ ಅವ್ರನ್ನ ಬಟ್ಟೆ ಬಿಚ್ಚು ಅಂತ ಹೇಳಿದ್ದು, ಹಂಗಾಗಿ ಬಟ್ಟೆ ಬಿಚ್ಚಿದ್ರಿಂದ ಹನಿ ಟ್ರಾಪ್ ಆಯ್ತು ಅನ್ನೋದನ್ನ ಚರ್ಚೆ ಮಾಡಿದ್ರು. ಅದೇ ರೀತಿ ನಿಮಿಷ ಸರ್ ಮುಗಿಸ್ಬಿಡ್ತೀವಿ, ನೀವು ಆಮೇಲೆ ಮಾತಾಡಿ ಪರವಾಗಿಲ್ಲ. ಅಯ್ಯೋ ನಿಮ್ ಪಕ್ಷದ ವಿಚಾರಗಳು ತೆಗಿತಾ ಇದ್ರೆ ಇನ್ನೂ ದೊಡ್ಡ ಅದನ್ನೆಲ್ಲ ತೆಗೆದ್ಬೇಡ ಹಂಗ ಹೇಳದಂತವ್ರು. ಈ ಕಾಂಗ್ರೆಸ್ನವ್ರು ಇವ್ರು ಇಲ್ಲಿ ಬಂದು ಬೀದಿಲಿ ಬಟ್ಟೆ ಬಿಚ್ತಾ ಇದಾರೆ. ಯಾರು ಕೇಳಿದ್ರು? ಶಿವಗಂಗಾ ಬಸವರಾಜ್ ಯಾರನ್ನ ಕೇಳಿದ್ರ? ಅಲ್ಲಿಂದ ಆಚೆಗೆ ಡಿ.ಕೆ. ಸುರೇಶ್ ಒಂದು ನಿಮಿಷ ಸರ್, ಬಟ್ಟೆ ಬಿಚ್ಚುವ ಚರ್ಚೆ ಬೇಡ. ಅಲ್ಲಲ್ಲ, ಬಟ್ಟೆ ಬಿಚ್ಚೋ ಚರ್ಚೆನೇ ಅದು. ಅಲ್ಲಲ್ಲ, ಬಟ್ಟೆ ಬಿಚ್ಚೋ ಚರ್ಚೆನೇ. ನಾನು ಹೇಳ್ತೀನಿ ಕೇಳಿ, ನಾನು ಕಾಂಗ್ರೆಸ್ ಈಗ ಮಾತು ನಿಲ್ಸಿದ್ರೆ ನಾನು ಮಾತಾಡ್ತೀನಿ. ಅವರು ಸಾಮಾಜಿಕ ಕಾರ್ಯಕರ್ತರಾಗಿ ಮಾತಾಡೋದಾದ್ರೆ ನಾನು ಸಾಮಾಜಿಕವಾಗಿ ಮಾತಾಡ್ತೀನಿ. ಅರ್ಥ ಆಯ್ತಾ? ಈ ಕಾಂಗ್ರೆಸ್ನವ್ರಿಗೆ ಯಾರು ಕೇಳಿದ್ರು? ಮಾಧ್ಯಮದವ್ರು ಕೇಳಿದ್ರ? ನೀವ್ ಯಾರಾನು ಮುಖ್ಯಮಂತ್ರಿ ಆಗಿ ಸ್ವಾಮಿ, ಜನ ಕೊಟ್ಟಿದ್ದು 138 ಮ್ಯಾಂಡೇಟ್ ಮಾಡಿದ್ರು, ವೆದರ್ ಲೋಹಿತ್ನೇ ಮಾಡಿ, ಯಾರು ಕೇಳಿದ್ರು ನಿಮ್ಮನ್ನ? ಯಾರು ಕೇಳಿಲ್ಲ. ಇನ್ನೊಬ್ರನ್ನೇ ಮಾಡಿ, XYZ ನ ಮಾಡಿ, ಯಾರು ಕೇಳಿದ್ರು ನಿಮ್ನ? ಮಾಧ್ಯಮ ಹೋದ್ರೆ ಸಾಕಷ್ಟು ಸಮಸ್ಯೆಗಳಿದಾವೆ, ಅದ್ರ ಬಗ್ಗೆ ಚರ್ಚೆ ಮಾಡೋ ಯೋಗ್ಯತೆ ಇಲ್ದಿರೋ ಕಾಂಗ್ರೆಸ್ ಮಾತೆತ್ತಿದ್ರೆ ವರ್ಲ್ಡ್ ಇನ್ ವರ್ಲ್ಡ್, ಇನ್ನೊಂದು ಮತ್ತೊಂದು, ನಾನ್ CM ನೀನ್ CM, ಆ ಇಕ್ಬಾಲ್ ಮಾತಾಡ್ತಾರೆ. ರೀ, ನಿಮ್ ಪಕ್ಷದವ್ರನ್ನ ನಿಮ್ ಕೈಲಿ ಹಿಡ್ತದಲ್ಲಿ ಇಟ್ಕೊಳಕ್ ಆಗ್ತಾ ಇಲ್ಲಲ್ರಿ. ಅವ್ರನ್ನ ಹಿಡ್ತದಲ್ಲಿ ಇಟ್ಕೊಳಕ್ ಆಗ್ದಲ್ಲ ಇವೆಲ್ಲ ಸಮಸ್ಯೆಗಳು ತಂದು ಇಟ್ಬಿಟ್ಟು ಮಾಧ್ಯಮದವ್ರು, ಪೇಯ್ಡ್ ಮಾಧ್ಯಮ ಇವೆಲ್ಲ ಯಾಕೆ ಮಾತಾಡಿಸ್ತೀರಿ ನಿಮ್ ಕಾರ್ಯಕರ್ತರುಗಳನ್ನ ಬಿಟ್ಟು? ಅದೆಲ್ಲ ಬೇಡ. ನಿಮ್ಮ ಕಾರ್ಯಕರ್ತರನ್ನ ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. ನಿಮ್ಮ MLAಗಳು ನಿಮ್ಮ ಪಕ್ಷದ ಕಾರ್ಯಕರ್ತರೆ. ಜನ ವೋಟ್ ಕೊಟ್ಟಿರೋದು ನಿಮಗೆ ಸರ್ಕಾರ ನಡೆಸಿ ಅಂತ, ನೀವು CM ಕುರ್ಚಿ ಕಿತ್ತಾಡಿ ಅಂತ ಅಲ್ಲ. ಇವತ್ತು GBS ಅಲ್ಲಿ ನಡೀತಾ ಇರೋ ರೀ ರಾಜಕಾಲುವೆಗಳು ಕ್ಲೀನ್ ಮಾಡಿಲ್ಲ ರೀ, ಜನ ಸಾಯ್ತಾ ಇದ್ದಾರೆ ರೀ. ಇವತ್ತು ರಿಜಿಸ್ಟ್ರೇಷನ್ಗಳಾಗ್ತಾ ಇಲ್ಲ ರೀ, ಬೈಫಾತಿಫಿಕೇಶನ್ ಖಾತಾ ಆಗಿಲ್ಲ ರೀ. 2.5 ವರ್ಷ ಆಯ್ತು. ಇಂಥ ಸಮಸ್ಯೆ 1000 ಇಟ್ಕೊಂಡು ಅವರೆಲ್ಲ ಫಾರಿನ್ ಕಂಟ್ರಿಲಲ್ಲಿ ಕೂತ್ಕೋತಾರೆ, ಅಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡ್ತಾರೆ. ನಿಮ್ಗೆ ಏನಾರು ಮಾಡ್ಕೊಳ್ರಿ, ನಿಮ್ ಪಕ್ಷದೊಳಗೆ ಮಾಡ್ಕೊಳ್ರಿ. ನಿಮ್ಮ ಪಕ್ಷದಲ್ಲಿ ಕೇಳಿ, ಹೈಕಮಾಂಡ್ ಅಂತ ಹೇಳಿದ್ರಲ್ಲ, ಈ ರಾಷ್ಟ್ರೀಯ ಅಧ್ಯಕ್ಷರಿಗೇನೆ ಹೈಕಮಾಂಡ್ ವಿರುದ್ಧ ಮಾತಾಡೋ ತಾಕತ್ತಿಲ್ಲ. ಹೈಕಮಾಂಡ್ ಬರ್ತಾರೆ, ಪಾಪ ಅವ್ರ ಹೈಕಮಾಂಡ್ ರಾಹುಲ್ ಗಾಂಧಿ ಅವ್ರು ಬರ್ತಾರೆ, 4 ಗೋಡೆ ಮುಂದೆ ಕುಂಡಿಸ್ಕೊಂಡು ಅವ್ರ ಲೀಡರ್ಗಳನ್ನ ಮಾತಾಡಕ್ ದಮ್ಮಿಲ್ದಲ್ಲ, ಅಲ್ಲೆಲ್ಲ ರೋಡ್ ಅಲ್ಲಿ ನಿಂತ್ಕೊಂಡು ಮಾತಾಡೋಯ್ತಾರ್ರಿ. ಕಾಂಗ್ರೆಸ್ ಸರ್ಕಾರದಿಂದ ಜನ ಇನ್ನೇನನ್ನು ಬಯಸ್ಲಿಕ್ಕೆ ಸಾಧ್ಯ? ಈ ಪರಿಸ್ಥಿತಿ ದಯವಿಟ್ಟು ಇದನ್ನ ಬದಲಾಯಿಸಬೇಕಾದ್ರೆ ನಾವು ಕೇಳೋದಿಷ್ಟೇ. 3-4 versus 1 ಆಗಿರೋದ್ರಿಂದ ಮಾತೇ ಮುಗ್ದಿಲ್ಲ. ಅವ್ರಿಗೆ ಅರ್ಧ ಗಂಟೆ ಟೈಮ್ ಕೊಟ್ಬಿಡಿ, ಭಾಷಣ ಮಾಡಿ ಹೋಗ್ಲಿ. ಅವ್ರು ಹೇಳಿದ್ದನ್ನೆಲ್ಲ ಕೇಳಕ್ ನಾವು ತಯಾರಾಗಿಲ್ಲ. ನಾವು ವಿರೋಧ ಪಕ್ಷವಾಗಿ ಕೂತ್ಕೊಂಡು ನಾನು ಅವ್ರು ಮಾತಾಡಿದ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದೀನಿ. ನಾನು ಮಾತಾಡಿಲ್ಲ. ನಾನ್ ಮಾತಾಡುವಾಗ ದಯವಿಟ್ಟು ಡಿಸ್ಟರ್ಬ್ ಮಾಡೋದು ಬೇಡ. ಯಾಕಂದ್ರೆ ಇಂಥ ಕೆಟ್ಟ ಪರಿಸ್ಥಿತಿಲಿ ಜನತೆನ ಎಲ್ಲಿಗೆ ತಗೊಂಡೋಗ್ತೀರಿ? ಸೆಷನ್ ಅಲ್ಲಿ ಬರ್ತಾರೆ, ಒಬ್ಬ ಮಹಿಳಾ ಮಂತ್ರಿ ಸುಳ್ಳು ಹೇಳ್ತಾರೆ. ಈ ದೇಶದ ಇತಿಹಾಸದಲ್ಲಿ ಒಬ್ಬ ಮಹಿಳಾ ಮಂತ್ರಿ ಬಂದು ಸುಳ್ಳು ಹೇಳೋದು ಅಂದ್ರೆ ಏನ್ರಿ? ಈ ಸದನಕ್ಕೆ ಕಪ್ಪು ಚುಕ್ಕೇರಿ. ಇಂಥ ಅಲ್ಲಲ್ಲ, ಏನಾದ್ರು ಮಾಡ್ಲಿ, ಸುಳ್ಳೆ ಅಲ್ವಾ? ಒಬ್ಬ ಮಂತ್ರಿಯಾಗಿ ಸುಳ್ಳು ಹೇಳೋ ಅಂತ ಹಕ್ಕಿಕತೆನ ಇತ್ತ? ಸಮಾಜನ ಮಿಸ್ಲೀಡ್ ಮಾಡ್ತಾ ಹೋಗ್ತೀರಿ ನೋಡಿ. ಪ್ರತಿ ಹಂತದಲ್ಲೂ ಮಾಡ್ತಾ ಇರೋದು ಕಾಂಗ್ರೆಸ್ ಮಿಸ್ಲೀಡೇ. ನಿಮಗೆ ಡೆವಲಪ್ಮೆಂಟ್ ಸಾಲ ಲಕ್ಷಾಂತರ ಕೋಟಿ ಏರ್ಕೊಂಡು ಹೋಗ್ತಾ ಇದೆ. ಎಲ್ಲಿದ್ದು ಸಾಲ 40,000 ಕೋಟಿ ಇದ್ದಿದ್ದು 5 ಲಕ್ಷ ಕೋಟಿ ದಾಟಿದೆ. ಆರೋಪ ಏನಾದ್ರು ಮಾಡ್ಲಿ, ನಾನು ಆರೋಪದ ಬಗ್ಗೆ ಮಾತಾಡ್ತಾ ಇಲ್ಲ. ಆರೋಪ ಮಾಡ್ತಾ ಇಲ್ಲ ರೀ. ನಾನು ಇವತ್ತಿನ ಪರಿಸ್ಥಿತಿ ಹೇಳ್ತಾ ಇದ್ದೀನಿ. ಪರಿಸ್ಥಿತಿ ಹೇಳ್ಬಾರ್ದ? ಪರಿಸ್ಥಿತಿ ಕೇಳೋ ಅಷ್ಟು ಯಾವ್ದಾನ ಇಲ್ವಾ ಮಾಧ್ಯಮದವ್ರಿಗೆ? ಕೆಲಸಕ್ಕೆ ಬಂದಿರೋ ಚರ್ಚೆಗಳನ್ನ ಕೇಳ್ತೀರಿ ನೀವು? ನೋಡ್ರಿ, ಆರೋಪ ಮಾಡ್ತಾ ಇಲ್ಲ. ಇವತ್ತಿನ ರಾಜ್ಯದ ಪರಿಸ್ಥಿತಿ ಹೇಳ್ತಾ ಇದ್ದೀನಿ. ನಾನೊಬ್ಬ ಈ ರಾಜ್ಯದ ನಾಗರಿಕನಾಗಿ. ಯಾಕೆ ಸಾಲ ಹೆಚ್ಚಾಗಿಲ್ವಾ ರಾಜ್ಯದಲ್ಲಿ? ರೀ, ಸರ್ಕಾರಿ ಕೆಲಸದವ್ರು ನೋಡ್ರಿ, ದಿನ ಒಂದೊಂದು ಪೊಲೀಸರು ಹಗರಣಗಳಲ್ಲಿ ತಗಲಾಕತ್ತಾ ಇದಾರೆ. ಎಷ್ಟೋ ಸ್ಟೇಷನ್ಗಳು ಇವತ್ತು ಖಾಲಿ ಬಿದ್ದಿದ್ದಾವೆ. ಸ್ಟೇಷನ್ಗಳು ಪೋಸ್ಟಿಂಗ್ ಆಗ್ತಾ ಇಲ್ಲ, ಪ್ರಮೋಷನ್ಗಳು ಆಗ್ತಾ ಇಲ್ಲ. 2014 ಬಂದ ಡಿವೈಎಸ್ಪಿ ಆಗಿ ಬಂದವ್ರಿಗೆ ಇನ್ನೂ ಪ್ರಮೋಷನ್ ಆಗಿಲ್ಲ.
ಇವೆಲ್ಲ ಸಮಸ್ಯೆಗಳು 1000 ಇದಾವೆ. ಜನತೆ ಕೊಡ್ಬೇಕಾದ್ರೆ ಸಮಸ್ಯೆ ಬಿಟ್ಬಿಟ್ಟು ನಾವು ಮಾತಾಡ್ತಾರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗ್ಬೇಕು, ನನ್ನ ತಮ್ಮ ಮುಖ್ಯಮಂತ್ರಿ, ಇವ್ರ ಅಣ್ಣ ಆದ್ರೇನು, ಇವ್ರ ತಮ್ಮ ಆದ್ರೇನು, ಇವ್ರ ಚಿಕ್ಕಪ್ಪ ಆದ್ರೇನು, ಮಾವ ಆದ್ರೇನು, ನಮಗ್ ಬೇಕಾಗಿರೋದು ಒಳ್ಳೆ ಆಡಳಿತ, ಒಳ್ಳೆ ಆಡಳಿತ, ನಮಗ್ ಬೇಕಾಗಿರೋದು ಒಳ್ಳೆ ಆಡಳಿತ. ಸ್ವಾಮಿ ನೀವೇನಾದ್ರು ಮಾಡ್ಕೊಳ್ಳಿ, ಜನ ಕಾಂಗ್ರೆಸ್ ಓಟ್ ಕೊಡ್ತಾರೆ, ನೀವು ಅದನ್ನ ಸರಿಯಾಗಿ. ವೆರಿ ಇಂಟ್ರೆಸ್ಟಿಂಗ್ಲಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮಾಧ್ಯಮಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಡದ ಮಾತುಗಳನ್ನ ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳ ಸಮ್ಮುಖದಲ್ಲಿ ಓಪನ್ ಆಗಿ ಮಾತನಾಡ್ತಿದ್ದಾರೆ. ದಿಸ್ ಇಸ್ ದ 3rd ಟೈಮ್ ರೀಸೆಂಟ್ ಡೇಸ್ ಅಲ್ಲಿ. ಈಗ ದಾವೋಸ್ ಅಲ್ಲೂ ಕೂಡ ಕೇಳಿದಾಗ ಸುರ್ಬಿ ಅವ್ರು ಹೇಳ್ದಂಗೆ ಇಲ್ಲಿ ಬಂದಿರೋದು ನಾವು ಬೇರೆ ವಿಚಾರದ ಚರ್ಚೆಗೆ, ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋದಿಲ್ಲ, ಸಿಂಪಲ್ ಆಸ್ ದಟ್. ಬಟ್ ಅಲ್ಲಿ ಕುತ್ಕೊಂಡು ಅವ್ರು ಉತ್ತರ ಕೊಡ್ತಾರೆ, ಹೈಕಮಾಂಡ್ ಮೇಲೆ ಜವಾಬ್ದಾರಿ ಹಾಕ್ತಾರೆ ಅಂತಂದ್ರೆ ಇಂಟೆನ್ಷನ್ ಏನು? ಹೈಕಮಾಂಡ್ಗೆ ಕ್ಲಿಯರ್ ಕಟ್ ಆದ ಮೆಸೇಜ್ ಪಾಸ್ ಮಾಡುವ ಪ್ರಯತ್ನ ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡೋ ಹಾಗಿಲ್ವಾ? ಒಂದು ದಾವೋಸ್ ಅಲ್ಲಿ ಅವರು ಮಾತಾಡಿರೋದನ್ನ ನಾನು ಪೂರ್ತಿ ನೋಡಿದೆ. ಒಂದು ದಾವೋಸ್ ಅಲ್ಲಿ ಆ ಸಮಿಟಿಗೆ ಯಾಕೆ ಹೋಗಿದ್ದಾರೆ, ಏನು ಎತ್ತ, ಮತ್ತು ಅದರಿಂದ ರಾಜ್ಯಕ್ಕಾಗುವ ಲಾಭಗಳೇನು ಅನ್ನೋದನ್ನ ಡಿಟೇಲ್ ಆಗಿ ಮಾತಾಡಿದ್ದಾರೆ. 100%. ಅದಾದ ನಂತರ ಅಲ್ಲಿರುವ ಪತ್ರಕರ್ತರು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದಾಗ ಇಲ್ಲ ಕೊಡಲ್ಲ ನಾನು, ಈ ಸದ್ಯಕ್ಕೆ ಸಾಕು ಅಂತಾರೆ. ಆದರೆ ಅವ್ರು ಇನ್ಸಿಸ್ಟ್ ಮಾಡ್ತಾರೆ. ಇನ್ಸಿಸ್ಟ್ ಮಾಡಿದಾಗ ಇಲ್ಲ ಅದು ಅನುಕೂಲಕರವಾಗಿ ಒಪಿನಿಯನ್ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ, ಹೈಕಮಾಂಡ್ ನಮ್ಮ ಪರವಾಗಿದೆ ಅನ್ನುವ ಅರ್ಥದಲ್ಲಿ ಅವ್ರು ಮಾತಾಡ್ಕೊಂಡು ಹೋಪ್ ಅಂತ ಆ ಥರದ ಒಂದು ರಿಯಾಕ್ಷನ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಅದೇನು ದೆಹಲಿನಲ್ಲಿ ಕೊಟ್ಟಂತಹ ಸ್ಫೋಟಕ ಹೇಳಿಕೆಯನ್ನು ಅವರೇನು ಇಲ್ಲಿ ಕೊಟ್ಟಿಲ್ಲ. ಅಂದ್ರೆ ಸ್ಟಿಲ್ ಕುರ್ಚಿಯ ಕಾಳಗ ಈಗಲೂ ಚಾಲ್ತಿಯಲ್ಲಿದೆ ಅನ್ನೋದನ್ನ ದಾವೋಸ್ ಇಂದ ಅವರು ಕನ್ಫರ್ಮ್ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಏನು ಅವ್ರ ತಾಳ್ಮೆಯ ಮಂತ್ರವನ್ನ ಕಾಂಟ್ರಡಿಕ್ಟರಿ ಒಂದು ಸಿಗ್ನಲ್ಸ್ ಅನ್ನ ಏನ್ ಕಳಿಸ್ತಾ ಇದ್ದಾರೆ. ತಾಳ್ಮೆ ಅಂತಾರೆ, ತಾಳ್ಮೆಗೆ ಕೊನೆ, ಅದಕ್ಕೂ ಕೊನೆ ಇದೆ ಅಂತಾರೆ. ಶಿವಗಂಗಾ ಬಸವರಾಜ್ ಅವ್ರು ಹೇಳಿದ್ದು ಅಷ್ಟೇ, ತಾಳಿದವನು ಬಾಳಿಯಾನು ಅಂತಾರೆ, ಎಲ್ಲಿವರೆಗೆ ತಾಳ್ಮೆ ಅಂತ ಅವರೇ ಕೇಳ್ತಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಈ ಭೇಟಿಗಾಗಿ ರಾಹುಲ್ ಗಾಂಧಿ ಅವರು ಇಬ್ಬರನ್ನ ಕರೆಸಿ ಚರ್ಚೆ ನಡೆಸ್ತಾರ ಅನ್ನುವ ಭೇಟಿಗಾಗಿ ಅವರು ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಆ ಭೇಟಿಯ ಫಲಿತಾಂಶದ ನಂತರ ಅವರ ತಾಳ್ಮೆ ಏನಾಗುತ್ತೋ ಗೊತ್ತಿಲ್ಲ ಅನ್ನುವ ಸಿಗ್ನಲ್ಸ್ ಅವರಿಬ್ಬರ ಮಾತಿಂದ ನನಗಂತೂ ಗೊತ್ತಾಗ್ತಾ ಇದೆ. ಯಾರು ಡಿ ಕೆ ಸುರೇಶ್ ಮಾತಿಂದ ಮತ್ತು ಶಿವಗಂಗಾ ಬಸವರಾಜ್ ಅವರ ಮಾತಿಂದ ಸದ್ಯಕ್ಕೆ ತಾಳ್ಮೆ ಇದೆ. ರಾಹುಲ್ ಗಾಂಧಿ ಅವರು ಇಬ್ಬರಿಗೂ ಕರೆಸಬೇಕು ಅಂತ ಅವರ ಅಪೇಕ್ಷೆ ಆಗಿದೆ. ಬಹುಶಃ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಸಿಎಂ ಮಾಡಿಲ್ಲ ಅಂದ್ರೆ ಏನಾಗ್ಬೋದು ಸರ್? ಪತ್ರಕರ್ತರಾಗಿ ಅನಲೈಸ್ ಮಾಡಿ. ನಾವು ರಾಜಕೀಯ ಪಕ್ಷದವರಾಗಿ ನಾನು ಉತ್ತರ ಕೊಡಕ್ಕಾಗಲ್ಲ. ನಿಮ್ಮ ಕುತೂಹಲ ತಣಿಸೋದಕ್ಕೆ ನಾನು ಇಲ್ಲಿ ಬಂದಿಲ್ಲ. ಆ ಚರ್ಚೆಗೂ ಹೋಗೋಣ ಸರ್. ಏನಾಗಬಹುದು? ಯಾಕಂದ್ರೆ ಜೆಡಿಎಸ್ ಏನಾದ್ರು ಅಭದ್ರತೆ ಅನುಭವಿಸ್ತಾ ಇದೆಯಾ? ಜೆಡಿಎಸ್ ಅಭದ್ರತೆ ಅನುಭವಿಸ್ತಾ ಇದೆಯಾ? ರಾಜುಗೌಡರು ಇಷ್ಟು ಆಕ್ಟಿವ್ ಆಗಿ ಕೇಳ್ತಿದ್ದಾರೆ ಅಂದ್ರೆ ಸರ್ ಜೆಡಿಎಸ್ ಏನಾದ್ರೂ ಅಭದ್ರತೆ ಕಾಡ್ತಾ ಇದೆಯಾ? ದೇವೇಗೌಡರು ಹಾಸನದಲ್ಲಿ ರೋಷದಿಂದ ಭಾಷಣ ಮಾಡಿದಾರಿಂದ ಅದು ಆ ಸ್ಫೂರ್ತಿ ಇವ್ರ ಮುಖದಲ್ಲಿ ಎದ್ದು ಇಲ್ಲ ಸರ್. ಈಗ ಆಲ್ರೆಡಿ ಏನು ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಬಿಜೆಪಿ ಜೆಡಿಎಸ್ ನೋ ದೋಸ್ತಿ ಅನ್ನೋ ಸಿಗ್ನಲ್ ಬರ್ತಾ ಇದೆ. ಇಲ್ಲ ರಾಜಗೌಡ್ರೆ ನೀವು ಕೇಳಿಸ್ಕೊಳ್ಬೇಕು ಇದನ್ನ, ಲೋಹಿತ್ ಸರ್ ನೀವು ಕೇಳಿಸ್ಕೊಳ್ಬೇಕು ಇದನ್ನ, ಕೇಳಿಸ್ಕೊಳ್ಬೇಕು. ನಿಮ್ಗೆ ಸಮಯ ಸರ್. ನಿಮ್ಗೆ ಪ್ರಶ್ನೆ ಕೇಳ್ತಾ ಇರೋದು, ಈ ರಾಜೀವ್ ಗೌಡ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿಯಪ್ಪ ಅವ್ರ ಮಿನಿಸ್ಟರ್ಗೆ ಮಾಧ್ಯಮ ಪ್ರತಿನಿಧಿಗಳು ನೇರವಾಗಿ ನಮ್ಮದೇ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಪ್ರಶ್ನೆ ಕೇಳ್ತಾರೆ, ಅರೆಸ್ಟ್ ಆಗ್ತಿಲ್ವಲ್ಲ ಸರ್ ಅಂತಂದ್ರೆ ಅವ್ರ ಉತ್ತರ ಏನಾಗಿತ್ತು? ನೀನೇ ಹೋಗಿ ಅರೆಸ್ಟ್ ಮಾಡು. ದಿಸ್ ವಾಸ್ ದ ಎಕ್ಸಾಕ್ಟ್ ಆನ್ಸರ್. ಅಂದ್ರೆ ಯಾವಾಗ ಯಾವ ಸಂದರ್ಭದಲ್ಲಿ ಏನು ಮಾತನಾಡ್ತಿದ್ದೀವಿ, ಏನು ಮಾತನಾಡ್ತಾ ಇಲ್ಲ, ಏನು ಮಾತನಾಡಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದು ಅರ್ಥ ಮಾತನಾಡೋದಿಲ್ವೋ ಗೊತ್ತಾಗೋದಿಲ್ಲ. ಹಿಂಗೇನೆ ಹೋಗಿ ಮಾಧ್ಯಮ ಪ್ರತಿನಿಧಿಗಳು ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದಾಗ ಅಥವಾ ನಿಮ್ಮ ಅಣ್ಣ ಮುಖ್ಯಮಂತ್ರಿ ಆಗ್ತಾರಾ ಅಂತ ಕೇಳಿದಾಗ ಅವರು ಕೊಡುವ ಪ್ರತಿಯೊಂದು ಮಾತಿಗೂ ಕೂಡ ಯಾವ್ಯಾವ ರೀತಿಯ ಸಂದೇಶ ಹೋಗುತ್ತೆ ಅನ್ನೋದು ಡಿ ಕೆ ಸುರೇಶ್ ಅವ್ರಿಗೆ ಗೊತ್ತಾಗೋದಿಲ್ವಾ? ಬಸವಗಂಗಾ ಶಿವರಾಜ್ ಅವ್ರಿಗೆ ಗೊತ್ತಾಗೋದಿಲ್ವಾ? ಮೇಡಮ್ ಈಗ ಏನಂದ್ರೆ ಯು ಹ್ಯಾವ್ ಟು ಗಿವ್ ಮಿ ಲಿಟಲ್ ಟೈಮ್. ಯಾಕಂತಂದ್ರೆ ದರ್ ಆರ್ 4 people I have to ಆನ್ಸರ್. ನೀವು ಆಲ್ರೆಡಿ ಮಾತಾಡಿದ್ರಿ, ನಮ್ಗೆ ಕೊಡ್ರಿ ಸಮಯ ಕೊಡ್ರಿ. ನಿಮ್ದೇ ಸಬ್ಜೆಕ್ಟ್ ಇದು, ಈ ಹೆಣ್ಮಕ್ಳ ವಿಷಯನೇ ಮಾತಾಡ್ತಾ ಇದೀವಿ ಇವಾಗ. ರಾಜೀವ್ ಗೌಡ, ಪ್ರಜ್ವಲ್ ರೇವಣ್ಣ ಇವರೆಲ್ಲ ಅವ್ರದೇ ಮಾತಾಡ್ತಾ ಇದ್ದೀವಿ. ಓಕೆ, ನಿಮ್ಮ ಲೈಫ್ ಅಲ್ಲೂ ಮಹಿಳೆಯರಿದ್ದಾರೆ, ಎಲ್ಲರ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇರೋದನ್ನ ಗೌರವಪೂರ್ವಕವಾಗಿ ಹೇಳಿದ್ರಿ. ಯಾಕೆ ಪರ್ಸನಲ್ ಆಗಿ ತಗೋತೀರಾ? ಈಗ ನೀವು ರಾಜೀವ್ ಗೌಡ ಅವರು ಹೇಳಿದ್ರಿ, ರಾಜೀವ್ ಗೌಡ ಅವರ ಬಗ್ಗೆ ಹೇಳಿದ್ರಿ, ಮತ್ತೆ ಕಾಂಗ್ರೆಸ್ ಬಗ್ಗೆ ಒಂದು ನನ್ನ ವಿಶ್ಲೇಷಣೆ ಅಂತಾನೆ ಇಟ್ಕೊಳ್ಳಿ. ಅದನ್ನ ಒಂದನ್ನ ಹೇಳ್ತೇನೆ. ಕಾಂಗ್ರೆಸ್ ನೀವು ಯಾವಾಗ ಹೆಣ್ಣು ಮಕ್ಕಳ ವಿಚಾರವಾಗಿ ಯಾವುದೇ ಕಂಪ್ಲೇಂಟ್ ಬಂದಾಗೂ ಸಹಿತ ಶೀಘ್ರವಾಗಿ ಅದನ್ನ ಅಡ್ರೆಸ್ ಮಾಡಿದೆ, ಅವ್ರನ್ನ ಅಮಾನತ್ ಮಾಡುವ ಕೆಲಸವನ್ನ ಅದನ್ನ ಮಾಡಿದೆ. ನೀವು ಅನ್ಲೈಕ್ ಬಿಜೆಪಿ ಅಥವಾ JDS
ಯಾಕೆ ಅಂತಂದರೆ ಕಾಂಗ್ರೆಸ್ ಯಾಕೆ ಮಾಡುತ್ತೆ ಅಂತಂದರೆ ಕಾಂಗ್ರೆಸ್ನಲ್ಲಿ ಅವರ ಅಧಿನಾಯಕಿ ಸೋನಿಯಾ ಗಾಂಧಿಯವರಾಗಲಿ ಅಥವಾ ಪ್ರಿಯಾಂಕಾ ಗಾಂಧಿಯವರಾಗಲಿ ಒಂದೊಂದು ವುಮನ್ ಲೀಡರ್ಶಿಪ್ಪಲ್ಲಿ ನಡೀತಾ ಇರೋ ಕಾರಣಕ್ಕೋಸ್ಕರ ನೀವು ಬೇಕಾದ್ರೆ ದೇಶದ ಎಲ್ಲ ರಾಜ್ಯದ ಲೀಡರ್ಶಿಪ್ಪಲ್ಲಿ ಅಥವಾ ಯಾವುದೇ ಮಹಿಳಾ ವಿಷಯದಲ್ಲಿ ತಗೊಳ್ಳಿ ದೇ ಹ್ಯಾವ್ ಟೇಕನ್ ವೆರಿ ಗುಡ್ ಮೆಷರ್ ವಿ ಶುಡ್ ಅಪ್ರಿಷಿಯೇಟ್. ಒಂದು, ರಾಜೀವ್ ಗೌಡ ಆಲ್ರೆಡಿ ಪಕ್ಷದಿಂದ ಹೊರಹಾಕಲ್ಪಟ್ಟಿದ್ದಾರೆ, ಅದನ್ನು ಯಾರೂ ಸಹಿತ ಜಸ್ಟಿಫೈ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ, ಯಾರೂ ಮಾಡ್ಕೊಳ್ಳಲ್ಲ. ಒಂದು, ಮೇಡಮ್ ಮಾತಾಡ್ತಾ ಹೇಳಿದ್ರು ಅಹಂಕಾರ ಅಂತಂದ್ರು. ನಾವು ಜಸ್ಟಿಫೈ ಮಾಡ್ತಾ ಇರೋದ್ರಿಂದ ಇದ್ಯಾವ ರೀತಿ ಅಹಂಕಾರ ಅಂತ ಅಂದರು. ಅಹಂಕಾರ ಅಂತ ಹೇಳಿದ ಕೂಡ ನನಗೆ ಮೊದಲೇ ನೆನಪಾಗಿರೋದು ಮೋದಿ ಮತ್ತು ಶಾ. ಅಹಂಕಾರದ ಪರಮಾವಧಿಯಲ್ಲಿ ಯಾರಾದರೂ ನಾಯಕರನ್ನ ನಾವು ಇಡೀ ಕಳೆದ ಒಂದು 4 ದಶಕದಿಂದ ನೋಡಿದ್ರಿ ಅಂತಂದ್ರೆ ಅಹಂಕಾರಕ್ಕೆ ಪ್ರತಿನಿಧಿಗಳು ಯಾರು ಅಂತಂದ್ರೆ ರಾಯಭಾರಿಗಳು ಯಾರಿದಂದ್ರೆ ಮೋದಿ ಅಂಡ್ ಶಾ ಅಂಡ್ ಗ್ಯಾಂಗ್. ಓಕೆ, ನೀವು ಮಾತಾಡಿ. ಮತ್ತೆ ಬಣ ರಾಜಕಾರಣದ ಬಗ್ಗೆ ಮಾತಾಡಿದ್ರಿ, ಬೇರೆ ರಾಷ್ಟ್ರೀಯ ನಾಯಕತ್ವದ ಕಡೆ ಮಾತಾಡೋಣ. ಇಲ್ಲೇ ಅಶೋಕ್ ಅವರು ಮಾತಾಡ್ತಾ ಇರೋದು ನಮ್ಮ ಯಡಿಯೂರಪ್ಪ ಮಗ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಯಡಿಯೂರಪ್ಪ ಮಗ ಆಗ್ತಾ ಇರೋದು ಯತ್ನಾಳ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ದಿನ ಬೀದಿ ರಂಪಾಟ. ಯಾಕೆ ನೀವು ಜಾಸ್ತಿ ಕೂಗ್ತೇನೆ ನಾನು, ನೀವು ಕೂಗಿದ್ರೆ ಕೂತ್ಕೊಳ್ಳಿ. ಅವ್ರು ಉತ್ತರ ಕೊಡಿ, ಅವ್ರು ಕೂತಾ ಇದ್ದಾರೆ ಸರ್. ನಮ್ಮ ಹೆಚ್ಚಿನ ಕನ್ಸರ್ನ್ ಇರೋದು ಬಿಜೆಪಿ ಬಗ್ಗೆ ಅಲ್ಲ. ನಿಮಗೆ ಪ್ರಶ್ನೆ, ನಿಮಗೆ ಪ್ರಶ್ನೆ ಸರ್. ನಮಗೆ ಕನ್ಸರ್ನ್ ಬಿಜೆಪಿ ಬಗ್ಗೆ ಇಲ್ಲ, ನಮಗೆ ಕನ್ಸರ್ನ್ ಬಿಜೆಪಿ ಪಕ್ಷದ ಬಗ್ಗೆ ಇಲ್ಲ. ಯಾಕಂದ್ರೆ ಅದು ವಿರೋಧ ಪಕ್ಷ, ಅವ್ರು ಕಚ್ಚಾಡ್ಕೊಂಡ್ರೆ ಕಚ್ಚಾಡ್ಕೊಳ್ಳಿ, ಬಣ ಬಡಿದಾಟ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ನಮ್ ಕನ್ಸರ್ನ್ ವಿರೋಧ ಪಕ್ಷದ ಬಗ್ಗೆ ಯಾವಾಗಿರುತ್ತೆ ಅಂದ್ರೆ ಸದನದಲ್ಲಿ ಸರಿಯಾಗಿ ಮಾತನಾಡದೇ ಇದ್ರೆ ವಿ ವಿಲ್ ಕ್ವೆಶ್ಚನ್ ದೆಮ್. ಬಟ್ ಇವಾಗ ಮಾತನಾಡ್ತಿರೋದು ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಅಂಡ್ ಮೋರ್ ರಿಲೇಟೆಡ್ ಟು ಕಾಂಗ್ರೆಸ್ ಪಕ್ಷ ಆಗಿರೋದ್ರಿಂದ ಅದ್ರ ಬಗ್ಗೆ ಉತ್ತರ. ಮುಖ್ಯಮಂತ್ರಿಗಳ ಕುರ್ಚಿಯ ಚರ್ಚೆಗಳು ಒಂದೆರಡು ಜನ ಕಾಂಗ್ರೆಸ್ನ ನಾಯಕರುಗಳು ಮಾತಾಡಿದಾಗ ಅದು ಒಂದು ರಾಜ್ಯದ ಸಮಸ್ಯೆ, ದೇಶದ ಸಮಸ್ಯೆ, ಇಂಟರ್ನ್ಯಾಷನಲ್ ಸಮಸ್ಯೆ ತರ ಅದು ಚರ್ಚೆ ಯಾಕಾಗತ್ತೆ ಅಂತಂದ್ರೆ ಅದು ಮಾಡ್ತಾ ಇರುವ ಬಿಜೆಪಿ ಏನಿದೆ, ಬಿಜೆಪಿಯಲ್ಲಿ ಎಲ್ಲಿಲ್ಲದ ಸಮಸ್ಯೆಗಳಿದಾವೆ. ಅಲ್ಲಿ ಇವತ್ತು ನಾನು ಬರ್ತಾ ನೋಡಿದೆ, ಮೋದಿ ಅವರ ವಿರುದ್ಧ ಆಲ್ರೆಡಿ ಗಡ್ಕರಿ ಅವರು ನಿಮ್ದು ವಯಸ್ಸಾಯ್ತು ಹೊರಗಡೆ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ, ಉತ್ತರ ನಮ್ಮ ಉತ್ತರ ಪ್ರದೇಶದಲ್ಲಿ ಯೋಗಿ ಅವರ ವಿರುದ್ಧ ಶಂಕರಾಚಾರ್ಯರು ಎದ್ದಿದ್ದಾರೆ. ಯೋಗಿ ಅವರ ವಿರುದ್ಧ ಅಲ್ಲಿಯ ಪಿಸಿಸಿ ಪ್ರೆಸಿಡೆಂಟ್, ಬಿಜೆಪಿಯ ಪ್ರೆಸಿಡೆಂಟ್ ಓದಿದ್ದಾರೆ. ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ಮತ್ತೆ ಬೇರೆ ಇದೆ. ಯತ್ನಾಳ್ ಅವರು 4 ಸ್ಟೇಟ್ಮೆಂಟ್ ತಗೊಂಡ್ರೆ ಇವ್ರ ಹಣೆ ಬರ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ಕಾಂಗ್ರೆಸ್ ಸಂಪೂರ್ಣವಾಗಿ ನಾವು ಇಷ್ಟೊತ್ತು ಅವ್ರು ಬಿಜೆಪಿ ಏನೇನ್ ಪಟ್ಟಿ ಕೊಟ್ರು ಎಲ್ಲಾ ಕೇಳಿಸ್ಕೊಂಡ್ವಿ. ಈಗ ಸಮಯ ನಾವು ಅಷ್ಟು ಕೇಳಿಸ್ಕೊಂಡಿದೀವಿ ಲೋಹಿತ್ ಅವರೇ. ಇಲ್ಲ, ನಾನು ಮುಗಿಸ್ಲೇ ಇಲ್ಲ. ನೀವು ಮುಗಿಸಿ, ಇನ್ನೂ ಒಂದು ನಿಮಿಷ ಮುಗಿಸಿ. ಕಾಂಗ್ರೆಸ್ ಮಾತಾಡಿ, ನೀವೇ ಮಾತಾಡಿ, ರಾಜ್ಯದ ಕಾಂಗ್ರೆಸ್ ಬಗ್ಗೆನೂ ಮಾತಾಡಿ. ಓಕೆ, ರಾಜ್ಯದ ಕಾಂಗ್ರೆಸ್ ಬಗ್ಗೆ ಮಾತಾಡ್ತೇನೆ. ಓಕೆ, ರಾಜ್ಯದ ಕಾಂಗ್ರೆಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಫಸ್ಟ್ ಪಾಸಿಟಿವ್ ಮಾತಾಡ್ತಾನೆ, ಈವನ್ ನೆಗೆಟಿವ್ ಸಹಿತ ಮಾತಾಡ್ತಾನೆ. ಸ್ವಲ್ಪ ಸಮಯ ಕೊಡ್ಬೇಕಾಗತ್ತೆ. ಸಾಧ್ಯ ಇದೆಯಾ? ಕುರ್ಚಿ ಬಗ್ಗೆ ನಾನು ಪ್ರಶ್ನೆ ಕೇಳಿದೀನಿ, ಅದನ್ನ ಹೇಳಿ. ಕುರ್ಚಿ ಸಮಸ್ಯೆನೇ ಇಲ್ಲ ಅನ್ನಲ್ಲ ನಾನು. ಕುರ್ಚಿ ಸಮಸ್ಯೆ ಒಂದು ಮಾಧ್ಯಮ ಮತ್ತು ಬಿಜೆಪಿಯ ನಿರ್ಮಿತ ಅವರ ಹುಳುಕುಗಳನ್ನ ಮುಚ್ಚಾಕ್ಲಿಕ್ಕೆ ಅದೊಂದು ಸೃಷ್ಟಿ ಮಾಡಲಾಗಿದೆ ಅಷ್ಟೇ. ಅಷ್ಟೇ. ರಾಜ್ಯದ ಜನತೆ ಮಹಿಳೆಯರು, ದುರ್ಬಲ ಸಮುದಾಯದವರು ತುಂಬಾ ಸುಭಿಕ್ಷವಾಗಿದ್ದಾರೆ. ಇವತ್ತು ಕಾಂಗ್ರೆಸ್ ಒಂದು ಕಾರ್ಯಕ್ರಮ ಮಾಡಿದೆ ಹುಬ್ಳಿಯಲ್ಲಿ, ಒಂದು 4500 ಜನರಿಗೆ ಮನೆಯನ್ನ ಕೊಟ್ಟಿದೆ. ಅದೇ ರೀತಿಯಾದಂತ ಅದು ಕಾಂಗ್ರೆಸ್ನ ಒಂದು ಸಮಸ್ಯೆ ಹೇಳ್ತಾರೆ. ಕಾಂಗ್ರೆಸ್ನ ಒಂದು ಬಹುದೊಡ್ಡ ಸಮಸ್ಯೆ ಏನಂತಂದ್ರೆ ಆಚಾರ ಹೇ, ವಿಚಾರ ಹೇ, ಪ್ರಚಾರ ನೈ ಹೇ. ಪ್ರಚಾರ ಯಾಕಂದ್ರೆ ನೀವು ಪ್ರಚಾರ ಮಾಡಲ್ಲ ಅವ್ರ ಬಗ್ಗೆ.
ನಾವಿವತ್ತು ಪ್ರಚಾರ ಮಾಡ್ತಿರೋದೇನೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಸರ್. ನಾವು ಬಿಜೆಪಿ ಡಿಬೇಟ್ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇರೋದೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹೆಂಗ್ ರೆಸ್ಪಾಂಡ್ ಮಾಡ್ತಾ ಇದೆ, ರಾಹುಲ್ ಗಾಂಧಿ ಅವರು ಎಷ್ಟು ಸಮಯ ಕೊಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಡೌನ್ಸಲ್ಲಿ ಯಾಕೆ ಮಾತನಾಡ್ತಿದ್ದಾರೆ, ಡಿ ಕೆ ಸುರೇಶ್ ಅವರು ತಾಳ್ಮೆ ಜಪ ಯಾಕೆ ಮಾಡ್ತಿದ್ದಾರೆ, ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ವಿಚಾರನೇ. ಕಾಂಗ್ರೆಸ್ ಪಕ್ಷದ್ದೇ ಪ್ರಚಾರ, ಕಾಂಗ್ರೆಸ್ ಪಕ್ಷದ್ದೇ ಚರ್ಚೆ. ಎನಿವೆ ರಾಜೀವ್ ಗೌಡ್ರೆ, ಮಾಧ್ಯಮ ಸೃಷ್ಟಿ ಇದೊಂದು 1000 ಸತಿ ಕೇಳ್ಬಿಟ್ಟಿದೀವಿ. ವಿರೋಧ ಪಕ್ಷದವರು ನೀವು ಅದನ್ನ ಹೆಂಗ್ ಡಿಫೆಂಡ್ ಮಾಡ್ಕೊಳ್ತಿರೋ ಗೊತ್ತಿಲ್ಲ. ನಾನು ಮತ್ತೆ ಹೇಳೋದು ಅದೇನೆ, ಮಾಧ್ಯಮದವ್ರು ಪ್ರಶ್ನೆ ಕೇಳಿದಾಗ ವಿ ವಿಲ್ ನಾಟ್ ಆನ್ಸರ್. ತುಂಬಾ ಓಪನ್ ಆಗಿ ಹೇಳ್ತೀನಿ ಸರ್. ಮಧು ಬಂಗಾರಪ್ಪನವ್ರು ಬಂದಿದ್ರು ಕಳೆದ ವಾರ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ. ನಾನು 2 ಸತಿ ಪ್ರಶ್ನೆ ಕೇಳಿದೆ, ಕುರ್ಚಿ ಕಾಳಗ ಇಲ್ಲ ನಾನು ಮಾತಾಡಲ್ಲ, ಸಿಂಪಲ್, ಮುಗಿದೋಯ್ತು. ಈ ರೀತಿ ಎಲ್ರಿಗೂ ಮಾತನಾಡಕ್ಕೆ ಅವಕಾಶ ಇದೆ. ನಾವೇನ್ ಮೈಕನ್ನು ಒಳಗೆ ತುರ್ಕ್ಬಿಟ್ಟು ಕೇಳ್ತಾ ಇಲ್ಲ, ನೀವು ಹೇಳಲೇಬೇಕು ಅಂತ ಹೇಳಿ ದಬ್ಬಾಳಿಕೆ ಮಾಡ್ತಾ ಇಲ್ಲ. ಬಟ್ ಮಾತು ಅವರೇ ಆಡ್ತಿದ್ದಾರೆ ಕಾಂಗ್ರೆಸ್ನವರು. ಇಲ್ಲ, ನನ್ನ ಸ್ನೇಹಿತರು ಸಾಮಾಜಿಕ ಹೋರಾಟಗಾರರು ಒಂದೆರಡು ವಿಚಾರಗಳನ್ನ ತುಂಬ ಚೆನ್ನಾಗಿ ಚರ್ಚೆ ಮಾಡಿದ್ರು. ಕಾಂಗ್ರೆಸ್ನವ್ರಿಗೆ ಮಹಿಳೆಯರ ಬಗ್ಗೆ ತುಂಬ ಗೌರವ ಅಂತ. ಹೌದು, ಕಾಂಗ್ರೆಸ್ ಪಕ್ಷದಲ್ಲಿರೋರನ್ನ ಗೌರವಯುತವಾಗಿ ಮಾತಾಡ್ತಾರೆ ಅವ್ರು ಸಿ ಎಂ ಅವರು. ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟ್ರನ್ನ ಯಾವ ರೀತಿ ಮಾತಾಡಿದ್ರು ಅನ್ನೋದನ್ನ ಅವ್ರು ಒಂದ್ಸತಿ ನೆನಪು ಮಾಡ್ಕೊಳ್ಳಿ. ಆಮೇಲೆ ಇವರ ಉಪಮುಖ್ಯಮಂತ್ರಿಗಳು ಒಮ್ಮೆ ಒಂದು ಹೆಣ್ಣು ಮಗಳನ್ನು ಸ್ಟಿಂಗ್ ಆಪರೇಷನ್ ಮಾಡೋಕೆ ಹೋದಂಥ ಪತ್ರಕರ್ತ ಹೆಣ್ಮಗಳ ಎದೆ ಮೇಲೆ ಕೈ ಹಾಕಿ ಬಟ್ಟೆ ಹರಿತಾರೆ. ಆವಾಗ ಮಹಿಳೆಯರ ವಿಚಾರ ಚರ್ಚೆ ಆಗಲಿಲ್ಲ. ಮಾತಾಡ್ತಾರೆ ಪ್ರಜ್ವಲ್ ರೇವಣ್ಣ ಒಂದು ನಿಮಿಷ ಸರ್, ಪ್ರಜ್ವಲ್ ರೇವಣ್ಣ ಅಂತ ಹೇಳ್ತೀರಿ. ಹೌದು, ಕೇಳಿ, ಅಲ್ಲ ಚರ್ಚೆಗೆ ಬಂದ್ಬಿಡಿ. ನಾನು ಮುಗಿಸ್ಬಿಡ್ತೀನಿ ಬ್ರದರ್, ನಾನು ಮುಗಿಸ್ತೀನಿ ಬ್ರದರ್. ಪ್ರಜ್ವಲ್ ರೇವಣ್ಣ ಅಂತ ಜಪ ಮಾಡಿದ್ರು. ಹೌದು, ಅವ್ರು ಮಾಡಿದ್ರೆ ತಪ್ಪು ಮಾಡಿದ್ರೆ ಅದಕ್ಕೇನೈತೆ, ಕೋರ್ಟ್ ಶಿಕ್ಷೆ ಕೊಡ್ತದೆ. ಅದು ಕಾನೂನು ಮುಖಾಂತರ ಈಗ ಆಲ್ರೆಡಿ ಅಲ್ಲಿ ಅರೆಸ್ಟ್ ಆಗಿದೆ. ಅದು ಏನು ಮಾಡಬೇಕೋ ಮಾಡ್ತಾರೆ. ಮೊನ್ನೆ ಇವರ ಪಕ್ಷದ ಆಡಳಿತದಲ್ಲಿ ಹೋಮ್ ಮಿನಿಸ್ಟರ್ ಅವರು, ಇವ್ರದೇ ಪಕ್ಷದ DG, ಇವ್ರ ಪಕ್ಷದ ಅಂಡರಲ್ಲಿ ಕೆಲಸ ಮಾಡ್ತಿದ್ದ DG ಅವ್ರದ್ದು ಇಷ್ಟೆಲ್ಲ ಪ್ರಕರಣ ಆಯ್ತಲ್ಲ, ಅರೆಸ್ಟ್ ಮಾಡಿದ್ರಿ. ಅದನ್ನ ಸಂಭ್ರಮ, ಈ ಯುದ್ಧ ಗೆದ್ದ ರೀತಿ ಸಂಭ್ರಮ ಮಾಡ್ತಾರಲ್ರಿ. 30 ಲಕ್ಷ ರಾಜೀವ್ ಗೌಡ್ರೆ, ಕುರ್ಚಿ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಹೈಕಮಾಂಡ್ ನಡೆಸ್ಕೊಳ್ತಾ ಇರೋ ರೀತಿ ಬಗ್ಗೆ ಕೂಡ ಅಸಮಾಧಾನ ಇದೆಯಂತೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಮಗೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿಲ್ಲ, ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳಿಲ್ಲ. ಪಕ್ಷದ ಕೆಲ ನಾಯಕರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿಗಳು ಪ್ರತಿನಿತ್ಯದ ಒಡನಾಟ ಇಟ್ಕೊಂಡಿರ್ತಾರೆ. ಅವರವರು ಆಫ್ ದ ಬೀಟ್ ಹೇಳ್ಕೊಂಡಿರೋ ವಿಚಾರ, ಹೈಕಮಾಂಡ್ ನಡೆಸ್ಕೊಳ್ತಿರೋ ಅಸಮಾಧಾನ, ಹೈಕಮಾಂಡ್ನ ನಿರ್ಧಾರಗಳ ಬಗ್ಗೆ ಅಸಮಾಧಾನ. ಈಗ ಒಂದು ಸರ್ಕಾರ ನಡೀತಾ ಇದೆ ಅಂತ ಅಂದಾಗ, ಒಬ್ಬ ಸರ್ಕಾರ ಅಂದಮೇಲೆ ಒಬ್ಬ ಮುಖ್ಯಮಂತ್ರಿ ಅಂತ ಕರಿತೀವಿ, ಕಾಂಗ್ರೆಸ್ ಲೀಡರ್ ಅಂತ ಕರೆಯಲ್ಲ, ಒಬ್ಬ ಉಪಮುಖ್ಯಮಂತ್ರಿ ಅಂತ ಕರಿತೀವಿ. ನೀವು ಸರ್ಕಾರಕ್ಕೆ ಬಂದಾಗ ದ್ವೇಷದ ರಾಜಕಾರಣಗಳನ್ನ ಬಿಡಬೇಕು. ಯಾವುದೋ ಒಂದು ಪ್ರಕರಣದಲ್ಲಿ 30 ಲಕ್ಷ ಕೊಟ್ಟು ಸಂಭ್ರಮಾಚರಣೆ ಮಾಡ್ತೀರಿ ಅಂದರೆ ಯಾವ ಮಟ್ಟಕ್ಕೆ ದೇಶದ ಪರಿಸ್ಥಿತಿನ ತಂದಿಟ್ರಿ ಅನ್ನೋದನ್ನು ನಾವು ಒಂದ್ಸತಿ ಯೋಚನೆ ಮಾಡಬೇಕು. ಈ ಮನಸ್ಥಿತಿಯಲ್ಲಿ ಸರ್ಕಾರಗಳು ನಡೀತಾ ಹೋದರೆ ಉಪಮುಖ್ಯಮಂತ್ರಿ ಕಂಡ್ರೆ ಮುಖ್ಯಮಂತ್ರಿಗಾಗಲ್ಲ, ಮುಖ್ಯಮಂತ್ರಿ ಕಂಡ್ರೆ ಹೋಮ್ ಮಿನಿಸ್ಟ್ರಿಗಾಗಲ್ಲ. ಮುಖ್ಯಮಂತ್ರಿನ ನೀವು ಇದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರೆ ಮುಖ್ಯಮಂತ್ರಿ ಹೇಳ್ತಾರೆ DCMನ ಕೇಳ್ಕೊಳ್ರಿ ಅಂತಾರೆ. ಆಮೇಲೆ ಆದಂಥ ಪೊಲೀಸ್ನವ್ರನ್ನ ಆಲಾಯಕು ಅಂತ ಬೈತಾರೆ. ಮುಖ್ಯಮಂತ್ರಿಯಿಂದ ನಾವು ಎಕ್ಸ್ಪೆಕ್ಟ್ ಮಾಡೋವಂಥದ್ದೇನು, ಸರ್ಕಾರದಿಂದ ಎಕ್ಸ್ಪೆಕ್ಟ್ ಮಾಡೋವಂಥದ್ದೇನು? ಜನ ನಾಗರಿಕರಾಗಿ ಈ ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆ ವಿಚಾರಗಳು ಮತ್ತು ಡೆವಲಪ್ಮೆಂಟ್ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ನೀವು ಕಿತ್ತಾಟಗಳು ಮಾಡ್ಕೊಂಡು ನೋಡಿ. ಇವತ್ತು ಬಡವನಿಗೆ ನೀವು ಏನು 2,000 ರೂಪಾಯಿ ಕೊಡೋ ಸ್ಕೀಮ್ ಮಾಡಿದ್ರಲ್ಲ ಮಹಿಳೆಯರಿಗೆ, ನಿಜವಾಗ್ಲೂ ಮಹಿಳೆಯರನ್ನ ಗೌರವದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ ಆ ಸ್ಕೀಮಲ್ಲಿ, 3 ತಿಂಗಳು ಹಣ ಎಲ್ಲೋಯ್ತು ಅಂತ ಕೇಳಿದ್ರೆ ನೀವು ಮಹಿಳೆಯರಿಗೆ ಅಗೌರವ ತೋರ್ತಾ ಇದ್ದೀರಿ ಅಂತ ಸೆಷನಲ್ಲಿ ಗಲಾಟೆ ಮಾಡ್ತೀರಿ. ಆ ದುಡ್ಡು ಎಲ್ಲೋಯ್ತು ಅಂತ ಕೇಳೋ ಅಧಿಕಾರನೂ ಇಲ್ವೇನ್ರಿ ವಿರೋಧ ಪಕ್ಷ? ಅದನ್ನು ಉತ್ತರ ಕೊಡೋಕ್ಕೆ 3 ದಿನ ಟೈಮ್ ತಗೊಂಡು ಕಡೆಗೆ 4ನೇ ದಿನಕ್ಕೆ ನೀವು ಸರೆಂಡರ್ ಆಗ್ತೀವಿ, ಹೌದು ನಮ್ಮಿಂದ ತಪ್ಪಾಗಿದೆ ಅಂತ. ಅಂದರೆ 4,000 ಕೋಟಿ 5,000 ಕೋಟಿ ಜನಗಳ ತೆರಿಗೆ ಹಣ ಎಲ್ಲಿ ಹೋಗ್ತಾ ಇದೆ? ಈ ರೀತಿ ಆದರೆ ಸಮಾಜಕ್ಕೆ ನೀವೇನು ಉತ್ತರ ಕೊಡ್ತೀರಿ? 138 ಸೀಟು ನಿಮ್ಗೆ ಗೆಲ್ಸ್ಕೊಟ್ಟಂಥ ಜನಕ್ಕೆ ಏನು ಉತ್ತರ ಕೊಡ್ತೀರಿ? ಅದನ್ನು ಯೋಚನೆ ಮಾಡ್ಬೇಕಲ್ವಾ? ನಿಮ್ಮ ವೈಯಕ್ತಿಕ ಏನಾರು ಮಾಡ್ಕೊಳ್ಳಿ ಸ್ವಾಮಿ, ನಿಮ್ಮ ಪಕ್ಷದ ವಿಚಾರ ನಾವು ಕೇಳಕ್ಕೆ ಬರಲ್ಲ. ನೀವು ಸಿದ್ದರಾಮಯ್ಯನವರು CM ಮಾಡಿ, ನಮ್ಮ ಪಕ್ಷದಿಂದ ಹೋದ್ರು CM ಮಾಡಿ, ನಮ್ಗೆ ಬೇಜಾರಿಲ್ಲ. 50 ವರ್ಷದಿಂದ ನಿಮ್ಮ ಪಕ್ಷಕ್ಕೆ ಕಾಂಗ್ರೆಸ್ಗೆ ದುಡ್ದಂತ DCM ಮಾಡದೆ ಬೇಕಾದ್ರೆ ಹಂಗೆ ಮನೆ ಕಳಿಸಿ, ನಾವೇನು ಕೇಳ್ತಾ ಇಲ್ಲ. BJPಯನ್ನ ಯಾರು ಇಂಪೋರ್ಟ್ ಮಾಡ್ಕೊಂಡಾರು CM ಮಾಡಿ, ಜನ ಕೇಳಲ್ಲ. ಅವ್ರಿಗೆ ಬೇಕಾಗಿರೋದೇನು? ಕಾಂಗ್ರೆಸ್ಗೆ ಓಟ್ ಕೊಟ್ಟಿದ್ದಾರೆ, ಸುಭದ್ರ ಆಡಳಿತ ಕೊಡಿ. ನಿಮ್ಮ ಗಲಾಟೆನೇ ಬೆಳಗ್ಗೆದ್ದು ಮಾಧ್ಯಮದಲ್ಲಿ ಜನಕ್ಕೆ ನೋಡೋ ರೀತಿ ಮಾಡಬೇಡಿ. ವಿಚಾರಗಳು ಚರ್ಚೆ ಮಾಡ್ತಾ ಹೋದ್ರೆ ಹಳೆವೆಲ್ಲ ತಕ್ಕೊಂಡೋದ್ರೆ ಪುಟಗಳಗಟ್ಟಲೆ ದಿನಗಳಗಟ್ಟಲೆ ಆಗ್ತವೆ. ನಾವು ಕೇಳೋದಿಷ್ಟೇ. ನಾವು ಹೇಳ್ತಾ ಇದ್ದೀನಿ, ಅವರು ಹೇಳಿದ್ರು ಕುರ್ಚಿ ಕಿತ್ತಾಟನೇ ಇಲ್ಲ, ಮಾಧ್ಯಮಗಳ ಸೃಷ್ಟಿ ಅಲ್ಲ. ನಾನು ಆಗಲೇ ನಿಮ್ಗೆ ಸಣ್ಣದಾಗ ಒಂದು ಉದಾಹರಣೆ ಕೊಟ್ಟೆ, ಅದನ್ನು ಮತ್ತೆ ರಿಪೀಟ್ ಮಾಡೋಕೆ ನನಗೂ ಒಂಥರ ಮುಜುಗರ ಅನಿಸ್ತದೆ. ಆ ರಿಪೀಟ್ ಬೇಡ. ನಾನು ಹೇಳೋದಿಷ್ಟೇ, ನೀವು ಮುಜುಗರಕ್ಕೆ ಒಳಪಡಿಸ್ಕೊಳ್ಬೇಡಿ ನಿಮ್ಮ ಪಕ್ಷನ, ನಿಮ್ಮ ಆಡಳಿತನ. ಜನಕ್ಕೆ ಒಳ್ಳೆ ಆಡಳಿತ ಕೊಡಿ, ಜನನ ಸಂತೃಪ್ತಿಯಾಗಿ ಬಾಳಕ್ಕೆ ಅವಕಾಶ ಮಾಡಿ. ಸರಿ ಸಮೀವುಲ್ಲಾ ಸರ್, ಈಗ ಮಾಧ್ಯಮದೇ ಸೃಷ್ಟಿಯಾದ್ರೂ ವಿರೋಧ ಪಕ್ಷದ್ದೇ ಸೃಷ್ಟಿಯಾದ್ರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಗಮನಕ್ಕೆ ಬಾರದೆ ಅಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಟ್ಸ್ ಗೋಯಿಂಗ್ ಆನ್. 2.5 ವರ್ಷದಿಂದಲೂ ಕಳೆದ 6-7 ತಿಂಗಳಿಂದ ಇನ್ನೂ ಜಾಸ್ತಿನೇ ನಡೀತಾ ಇದೆ ಮುಖ್ಯಮಂತ್ರಿ ಕುರ್ಚಿ ವಿಚಾರ.
ಹೈಕಮಾಂಡ್ ನಾಯಕರು ಇಲ್ಲ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಎಲ್ಲೂ ಹೇಳಲಿಲ್ಲ, ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಅದೂ ಹೇಳ್ತಾ ಇಲ್ಲ. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನ ಈ ಸೈಲೆನ್ಸ್ ಅಥವಾ ಈ ಸ್ಲೋ ಪ್ರಾಸೆಸ್ ರಿಯಾಕ್ಷನ್ ಇದು ಮತ್ತಷ್ಟು ಗೊಂದಲಕ್ಕೆ ಹೆಚ್ಚು ಮಾಡಿಕೊಡ್ತಿದೆ. ಖಂಡಿತವಾಗಿಯೂ ನೀವು ಹೇಳಿದ್ದನ್ನ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಅವ್ರ ಪಾರ್ಟಿಯ ನಾಯಕರೇ ಹೋಮ್ ಮಿನಿಸ್ಟರ್ ಅದನ್ನು ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ, ಒಂದು ಹೈಕಮಾಂಡ್ ನಾಯಕರಿಗೆ ಈ ವಿಚಾರದಲ್ಲಿ ಗೊಂದಲ ಇರೋದ್ರಿಂದ ಈ ಸಬ್ಜೆಕ್ಟ್ ಅನ್ನ ಮುಟ್ಟೋದಕ್ಕೆ ಹಿಂದೆಟ್ ಹಾಕ್ತಿದಾರೇನೋ ಅಂತ ನನ್ನ ಸೋರ್ಸಸ್ ಪ್ರಕಾರ ಗೊತ್ತಾಗ್ತಿದೆ. ಯಾಕೆಂದ್ರೆ ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ಖಚಿತವಾದ ಮತ್ತು ಸ್ಪಷ್ಟವಾದ ತೀರ್ಮಾನನ ತೆಗೆದುಕೊಳ್ಳೋದಕ್ಕೆ ಹಿಂದೆಟ್ ಹಾಕ್ತಿದ್ದಾರೆ ಅನ್ನೋದು ನನ್ನ ಮಾಹಿತಿ. ಅದಕ್ಕೋಸ್ಕರ ಅಂತಲೇ ನಮ್ಮವರೇ ಆದಂತಹ ನಮ್ಮ ರಾಜ್ಯದ ಎತ್ತರದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಇದು ಲೋಕಲ್ ಇಶ್ಯೂ, ನೀವೇ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅವರ ಮಧ್ಯಸ್ಥಿಕೆ ಇಲ್ಲದೆ ಇದು ಬಗೆಹರಿಯೋದಕ್ಕೆ ಸಾಧ್ಯವೇ ಇಲ್ಲ. ನನಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ಹೈಕಮಾಂಡ್ನ ಇಬ್ಬರು ನಾಯಕರು ಇಲ್ಲಿ ಚೇಂಜ್ ಆಫ್ ಲೀಡರ್ಶಿಪ್ಗೆ ಬಲವಾದ ವಿರೋಧವನ್ನು ಹೊಂದಿದ್ದಾರೆ, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ. ಇದಕ್ಕೆ ಸಂಬಂಧಿಸಿದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಡಲಿರುವ ಇನ್ಪುಟ್ಸ್ಗಳ ಮೇಲೆ ಇಡೀ ಡೆವಲಪ್ಮೆಂಟ್ಸ್ ನಿಂತಿದೆ. ಸೋನಿಯಾ ಗಾಂಧಿ ಅವರ ತೀರ್ಮಾನ ಅಂತಿಮ ಆಗುತ್ತೆ. ಸೋನಿಯಾ ಗಾಂಧಿ ಅವ್ರದ್ದು ಏನು ಹೇಳ್ತಾರೋ ತೀರ್ಮಾನ ಅದು ಅಂತಿಮ ಆಗುತ್ತೆ. ಅಂಥದ್ದೊಂದು ಮೀಟಿಂಗಿಗೋಸ್ಕರ CM ಮತ್ತು DCM ಮತ್ತು ಅವರ ಬೆಂಬಲಿಗರು ಕಾಯ್ತಾ ಇದ್ದಾರೆ. ಅವರು ಕರೆಯದ ಹೊರತು, ಆ ಮೀಟಿಂಗ್ ನಡೆಯದ ಹೊರತು, ಮತ್ತು ಒಂದೇ ಮೀಟಿಂಗಲ್ಲಿ ಅದು ನಡೆಯುತ್ತೆ ಅಂತಲೂ ಹೇಳಕ್ಕಾಗಲ್ಲ. ಏನಾಗುತ್ತೋ ಗೊತ್ತಿಲ್ಲ. ಅಥವಾ ಒಂದು ಮೀಟಿಂಗ್ ಆಗೋ ಅಷ್ಟರಲ್ಲಿ ಏನು ಬಜೆಟ್ ಬರುತ್ತೋ, ಏನು BBMP ಎಲೆಕ್ಷನ್ ಬರುತ್ತೋ, ಅಥವಾ ಅದಾದ್ಮೇಲೆ ಇನ್ನೇನಾದರೂ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಬಿಡುಗಡೆ ಆಗುತ್ತೋ, ನನಗದು ಗೊತ್ತಿಲ್ಲ. ಹೀಗಾಗಿ ಕರ್ನಾಟಕ ರಾಜ್ಯ ರಾಜಕಾರಣದ ಭವಿಷ್ಯ ಈ ಗೊಂದಲ ಏನು ಉಂಟಾಗಿದೆ, ನಾಯಕತ್ವ ಅನ್ನೋಕ್ಕಿಂತ ಹೆಚ್ಚಾಗಿ ಅಧಿಕಾರ ಹಂಚಿಕೆಯ ರಾಜಕಾರಣ, ಅದರ ಮೇಲೆ ಒಂದು ರೀತಿಯಲ್ಲಿ ಗೊಂದಲ. ಸಿದ್ದರಾಮಯ್ಯ ಅವ್ರು ಬಿಟ್ಕೊಡಲ್ಲ ಕುರ್ಚಿನ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ನಾನು ಅದ್ಯಾವುದು ಹೇಳೋದಿಲ್ಲ. ನಾನು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟೊಂದು ಇಂಡೈರೆಕ್ಟ್ ಆಗಿ ನಿಮ್ಮ ಮಾತಿನ ತಾತ್ಪರ್ಯ ಅದೇ ಬರ್ತಾ ಇದೆ. ಏನೋ ಮಾಡಿ ಅದನ್ನ ಹೇಳ್ತಿಲ್ಲ. ವಿರೋಧ ಪಕ್ಷದ ಮಾತು ನಿಮ್ಮ ಒಪಿನಿಯನ್, ನಿಮ್ಮ ಒಪಿನಿಯನ್ ಅದು ಹೇಳೋದಿಲ್ಲ. ನಿಮ್ಮ ಒಪಿನಿಯನ್ ಅದು, ನಾನು ಅದನ್ನ ಹೇಳೋದಿಲ್ಲ. ನೀವು ಹೇಳಿದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಅವರು, ಅಂದ್ರೆ ನೀವು GB ಎಲೆಕ್ಷನ್ ಬಗ್ಗೆ ನೆನಪು ಮಾಡಿದ್ರಿ. ಸಾಮಾಜಿಕ ಜಾಲತಾಣದಲ್ಲಿ ಆಗೋ ಚರ್ಚೆ, ಟ್ವಿಟರ್ ನನಗೆ ಗೊತ್ತಿಲ್ಲ, ಕೆಲವೊಂದಷ್ಟು ಎಲೆಕ್ಷನ್ಗಳೇನೆ ಟ್ವಿಟರ್ನಲ್ಲಿ ನಡೆದ ಕ್ಯಾಂಪೇನ್ಗಳ ಆಧಾರದ ಮೇಲೂ ಕೂಡ ಡಿಸೈಡ್ ಆಗೋಗಿದೆ. ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ನಾನು ಸುರಭಿ ಅವರಿಗೆ ಪ್ರಶ್ನೆ ಕೇಳ್ತೀನಿ. ಇದಕ್ಕೇನೆ ಲೋಹಿತ್ ಅವರು ಉತ್ತರ ಕೊಡಲಿ. ಡಿ ಕೆ ಶಿವಕುಮಾರ್ ಅವರನ್ನ ಡೆಲಿಬ್ರೇಟ್ ಆಗಿ ಬಿಸಿಯಾಗಿಡುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ದಾವೋಸಿ ಕಳಿಸಿದ್ದು, ಅಸ್ಸಾಂ ಚುನಾವಣೆಯ ಹೊಣೆಗಾರಿಕೆ ಹೊರಿಸಿದ್ದು, GBA ಎಲೆಕ್ಷನ್, ಈ ರೀತಿ ಡಿ ಕೆ ಶಿವಕುಮಾರ್ ಅವರನ್ನ ಎಷ್ಟು ದಿನ ಎಂಗೇಜ್ ಆಗಿ ಇಡ್ಲಿಕ್ಕೆ ಸಾಧ್ಯನೋ ಅಷ್ಟು ಟೈಮು ಕಾಂಗ್ರೆಸ್ನ ಹೈಕಮಾಂಡ್ಗೆ ಸಿಗುತ್ತೆ ಈ ಕುರ್ಚಿ ಕಲಹದ ವಿಚಾರಕ್ಕೆ. ಇಂಥದ್ದೊಂದು ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ನಡೀತಿದೆ. ಯಾಕೆಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಚರ್ಚೆಯನ್ನು ನಿಜವಾಗ್ಲೂ ಬಗೆಹರಿಸೋ ಕೇಪಬಿಲಿಟಿ ಎಲ್ಲಿದೆ? ಮಧ್ಯಪ್ರದೇಶಲ್ಲಿ ಇರಬಹುದು, ರಾಜಸ್ಥಾನಲ್ಲಿ ಇರ್ಬೋದು, ಎಷ್ಟು ತಿಂಗಳು ನಡ್ಸ್ಕೊಂಡು ಹೋದ್ರು. ಅವರಿಗೆ ಇವತ್ತು ಖರ್ಗೆ ಅವರು ಹೈಕಮಾಂಡು ಎಲ್ಲ ಅಲ್ಲೇ ನಿಲ್ಲತ್ತೆ ಅಂತ ಹೇಳ್ತಿರಲ್ಲ, ಖರ್ಗೆ ಅವರು ಸ್ವತಃವಾಗಿ ಹೇಳ್ತಾರಲ್ಲ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವ್ರ ಹೆಸರೇ ತಂದಿರ್ತಾರಲ್ಲ. ನಿಮ್ಮಲ್ಲಿ ಹೈಕಮಾಂಡು ಯಾವತ್ತು ಗಾಂಧಿ ಪರಿವಾರ ಅಂತ ಆಗಿರೋದ್ರಿಂದ ಗಾಂಧಿ ಪರಿವಾರದ ನಾಯಕತ್ವ ತಗೊಂಡಿರೋಂಥ ರಾಹುಲ್ ಗಾಂಧಿಗೆ ಜಾಸ್ತಿ ಆಚೆ ಕಡೆನೇ ಇರಬೇಕು, ಇಂಡಿಯಾದಲ್ಲಿ ಇರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರು ಬಂದ 50 ಸೆಕೆಂಡು, 30 ಸೆಕೆಂಡು, 60 ಸೆಕೆಂಡು ತಮಿಳುನಾಡು ಎಲೆಕ್ಷನ್ಗೆ ಹೋಗ್ತಿರೋ ಟೈಮಿನಲ್ಲಿ ಇಲ್ಲಿ ಬಂದು ನಿಂತ್ಕೊಳ್ತಾರಲ್ಲ, ಅವಾಗ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಒಂದೊಂದಿಷ್ಟು ಮಾತಾಡೋದಕ್ಕೆ ಅವ್ರಿಗೆ ಅವಕಾಶ. ಜರ್ಮನ್ ಚಾನ್ಸಲರ್ ಬರೋ ಸಮಯದಲ್ಲಿ ನೀವು ಹೋಗಿ ರಾಹುಲ್ ಗಾಂಧಿಯಿಂದ ಒಂಚೂರು ಏನಾದ್ರೂ ಸಿಗತ್ತಾ ಅಂತ ಒಂದು ಅವಕಾಶದ ಬೆಗ್ಗಿಂಗ್ ಬೋಲ್ ಇಂದ ಹೋಗ್ತಿರಲ್ಲ. ನೀವು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತೀರಾ. ನಮ್ದು ಇವತ್ತು ಯಂಗೆಸ್ಟ್ ಪ್ರೆಸಿಡೆಂಟ್, ನ್ಯಾಷನಲ್ ಪ್ರೆಸಿಡೆಂಟ್ ನಿತಿನ್ ನಬೀನ್ ಅವರಾಗಿದ್ದಾರೆ. ನಿಮಗೆ ಒಂದು ರಾಜ್ಯದ ಒಂದು ಮುಖ್ಯಮಂತ್ರಿ ವಿಷಯವನ್ನ ಇಷ್ಟು ಕೇಳಿಸ್ಕೊಳ್ಳಿ. ಆದ್ರೂ ನಾವು ಮಾತಾಡ್ತಾ ಇರೋದು ಒಬ್ರು ಮುಖ್ಯಮಂತ್ರಿಯ ಪ್ರಶ್ನೆ ಇಲ್ಲಿ ಬಂದಿರುವಂತದ್ದು. ಯಾವುದೇ ಆದಂತಹ ಪಕ್ಷದ ಅಧ್ಯಕ್ಷರಲ್ಲ. ಮುಗ್ಸಕ್ ಬಿಡಿ ಲೋಹಿತ್ ಅವರೇ, ನೀವು ಇವತ್ತು ಇದು ಎಲ್ಲಾನು ಮಾಧ್ಯಮದ ಸೃಷ್ಟಿ, ಇದು ಎಲ್ಲಾನು ಬಿಜೆಪಿಯ ಸೃಷ್ಟಿ ಅಂತ ಹೇಳ್ತಿರಲ್ಲ. ಜನ ಕಿವಿ ಮೇಲೆ ಹೂ ಇಟ್ಕೊಂಡು ಕೂತಿಲ್ಲ, ಅವ್ರಿಗೆ ಕಾಣಿಸ್ತಾ ಇದೆ. ಇಕ್ಬಾಲ್ ಹುಸೇನ್ ಅವ್ರು ಮಾಡಿರುವಂತಹ ಸ್ಟೇಟ್ಮೆಂಟ್, ಅವರು ರಾಜಣ್ಣ ಅವ್ರು ಮಾಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಇರ್ಬೋದು. ಎಷ್ಟು ಜನ ಡೆಲ್ಲಿಗೆ ಹೋಗಿ ಬಂದು ಅವರು ಒಂದು ಸಡನ್ ಆಗಿ ನವೆಂಬರ್ ಕ್ರಾಂತಿ ಅಂತ ಶುರುವಾಯ್ತಲ್ಲ. ರಿಯಾಲಿಟಿ ಶೋ ನೋಡೋ ನೆಸೆಸಿಟಿನೇ ಇಲ್ಲ. ನೋಡ್ಬೇಕಾಗಿರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ, ಕರ್ನಾಟಕದಲ್ಲಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾರಿರಲ್ಲ ಅದ್ ಬಿಡಿ. ಅವ್ರು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಟ್ವೀಟ್ ಮಾಡೋದು, ಅವರು ಸೋಷಿಯಲ್ ಮೀಡಿಯಾ. ನೀವು ಮಾತಾಡಿದ್ರಲ್ಲ ಬಹಳಷ್ಟು ನಿಮಿಷ, ತಾಳಿ ಕೇಳಿಸ್ಕೊಳ್ಳಿ ದಯವಿಟ್ಟು. ಯಾಕೆಂದ್ರೆ ಇದು ನಿಮ್ಮ ಪಕ್ಷದ ಮಾತ್ರ ಅಲ್ಲ, ಇದು ಕರ್ನಾಟಕದ ರಾಜ್ಯದ ವಿಷಯ.
ರಾಜುಗೌಡ್ರು ಹೇಳ್ದಂಗೆ ಅವರು ಗೃಹಲಕ್ಷ್ಮಿನಲ್ಲಿ 2 ತಿಂಗಳು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನ್ ಹೇಳಿದ್ರು ನನಗೆ ಗೊತ್ತಿಲ್ಲ. ಫೈನಾನ್ಸ್ ಮಿನಿಸ್ಟ್ರಿ ಬರೋದು ಯಾರ್ ಕೆಳಗಡೆ ಬರೋದು? ಫೈನಾನ್ಸ್ ಮಿನಿಸ್ಟ್ರಿ ಸಿದ್ದರಾಮಯ್ಯ ಅವ್ರ ಕೆಳಗಡೆ ಬರೋದು. ಆಮೇಲೆ ಮಹಿಳೆಯರು ಬಹಳ ಸುರಕ್ಷಿತವಾಗಿದ್ದಾರೆ. ಇವತ್ತು ನಡೀತಿರುವಂತಹ ರಾಜೀವ್ ಗೌಡ ವಿಷಯದಲ್ಲಿ 10 ದಿವಸ ಆಯ್ತಾ ಸ್ಮಿತಾ ಅವರೇ? 10 ದಿವಸದಲ್ಲಿ 12 ದಿವಸದಲ್ಲಿ ನೀವು ನಿಮ್ಮ ಕಾರ್ಯಕರ್ತರು, ನಿಮ್ಮ ನಾಯಕರನ್ನ ಯಾರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾರ ಅವ್ರ ಬಗ್ಗೆ ನೀವು ಗಟ್ಟಿಯಾಗಿ ಒಪ್ಪಿಗೆ ಒಂದು ಮಾತಿನಿಂದ ನೀವು ಅವ್ರ ಅರೆಸ್ಟ್ ಮಾಡಿ ಅಂತ ನಿಮಗೆ ಹೇಳಕ್ ಆಗ್ತಾ ಇಲ್ಲ. ಸರಿ, ಸರ್ಕಾರ ನಡೆಸೋದಕ್ಕೆ KH ಮುನಿಯಪ್ಪ ಅವ್ರು ಹೇಳ್ತಾ ಇದಾರಾ? ಎಲ್ಲರೂ ಹೇಳ್ತಾ ಇದ್ದಾರೆ. ಹೌದಾ? ಮುನಿಯಪ್ಪ ಅವ್ರ ಬೈಟ್ ಬೇಕರ್ ಪ್ಲೇ ಮಾಡ್ತೀನಿ ಸರ್. ಮುನಿಯಪ್ಪ ಅವ್ರು ಹೇಳಿದ್ದು ನಮ್ಮ ಪ್ರತಿನಿಧಿ ನೀನು ಹೋಗಿ ಅರೆಸ್ಟ್ ಮಾಡು ಅಂತ. ಅದೊಂದು ಫಸ್ಟ್ ರಿಯಾಕ್ಷನ್ ಮಾಡಿ ಲೋಹಿತ್ ಅವರೇ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಪಕ್ಕದ ಮನೆ ಬಗ್ಗೆ ಮಾತಾಡೋದಕ್ಕೆ ಇಷ್ಟ. ನೀವು ನನಗೆ ಉತ್ತರ ಕೊಡಿ, ಕರ್ನಾಟಕ ಜನತೆಗೆ ಉತ್ತರ ಕೊಡಿ, ಕರ್ನಾಟಕದ ಜನತೆಗೆ ಉತ್ತರ ಕೊಡಿ. ಆಯ್ತು ಲೋಹಿತ್ ಅವರೇ, ಲೋಹಿತ್ ಅವರೇ ಕೇಳಿಸ್ಕೊಳ್ಳಿ. ಅವ್ರದಕ್ಕೆ ಪೂರಕವಾಗಿ ಸಮೀವುಲ್ಲಾ ಸರ್ ಶುರುವಲ್ಲೇ ಹೇಳ್ದ ಹಾಗೆ ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಆರೋಪ ಬರ್ತಾ ಇದೆ. ಬೇರೆ ಬೇರೆ ಇಲಾಖೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಪೂರಕವಾಗಿ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರೋರು ಅದನ್ನ ಅಪ್ರೋಚ್ ಮಾಡಿದ ಶಾಸಕರು ಹೇಳ್ತಿದ್ದಾರೆ. ಶಾಸಕರು ಅನುದಾನ ಕೊರತೆ ಬಗ್ಗೆ ಮಾತನಾಡ್ತಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳು ಈ ಮುಖ್ಯಮಂತ್ರಿ ಕುರ್ಚಿ ಅಭದ್ರತೆ ಇಲ್ಲದೆ ಹೋದ್ರೆ ಹೀಗೆ ಇದೇ ಸ್ವರೂಪದಲ್ಲಿ ಇರ್ತಿತ್ತ ಅನ್ನೋ ಅನುಮಾನ. ಈಗ ನೀವು ಹೇಳೋಕ್ಕಿಂತ ಮೊದಲು ಸುರ್ಬಿ ಅವರು ತುಂಬಾ ವ್ಯಾಲಿಡ್ ಪಾಯಿಂಟ್ ಅನ್ನು ಹೇಳಿದ್ರು. ಇದೊಂದು ಒಂದು ಕುಟುಂಬ ಕಂಟ್ರೋಲ್ ಮಾಡ್ತಾ ಇದೆ ಹೈಕಮಾಂಡ್ ಆ ರೀತಿಯಾಗಿ. ಐ ಅಗ್ರಿ ದ್ಯಾಟ್. ಯಾಕೆ ಅಗ್ರಿ ಆಗ್ತೀನಿ ಅಂತಂದ್ರೆ, ಈ ಕುಟುಂಬ ಏನು ನಾವು ಏನು ಹೇಳ್ತಾ ಇದ್ದೇವೆ ಅದೊಂದು ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಇಂಥವರೆಲ್ಲ ಅವರ ತ್ಯಾಗವೂ ಇದೆ, ಅಲ್ಲಿ ಜೀವನೂ ತ್ಯಾಗ ಮಾಡಿದ್ದಾರೆ. ಯಾವುದೋ ಅದೊಂದು ಕುಟುಂಬ ಕಂಟ್ರೋಲ್ ಮಾಡ್ತಾ ಇರೋದು ತಕ್ಕ ಮಟ್ಟಿಗೆ ಈ ಪಕ್ಷದ ಮೇಲೆ ಹಿಡ್ತಾ ಇರೋದು ಸಹಿತ ಅದು ವಾಸ್ತವ. ಅದು ಯಾಕೆ ಅಂತಂದರೆ ಅವ್ರದ್ದೇ ಆದಂಥ ತ್ಯಾಗ ಇರೋ ಕಾರಣಕ್ಕೋಸ್ಕರ, ಮತ್ತೆ ಅವರ ತ್ಯಾಗದ ಮೂಲಕವೇ ಇವತ್ತು ದೇಶದ ಯಾವುದೇ ಹಳ್ಳಿಗೆ ಹೋದರೂ ಸಹಿತ ಕಾಂಗ್ರೆಸ್ನ ಕಾರ್ಯಕರ್ತ ಇದ್ದಾನೆ, ಕಾಂಗ್ರೆಸ್ನ ವೋಟ್ ಇದೆ ಅಲ್ಲಿ. ಸೊ ಒಂದ್ ನಿಮಿಷ ಅವ್ರು ಹೇಳಿದ ಮುಗಿಸ. ಮತ್ತೆ DKಶಿ ಅವರ ಸಮಯ ಕೊಡಿ ಪ್ಲೀಸ್. DKಶಿ ಅವರಿಗೆ ಯಾವುದೋ ಅಸೈನ್ಮೆಂಟ್ ಕೊಟ್ರು ಅಂತ. DKಶಿ ಅವರು ಇಂಥ ಅಸೈನ್ಮೆಂಟ್ ತಗೊಳ್ತಾ ಇರೋದು ಇದೇನು ಹೊಸ್ತಲ್ಲ. DKಶಿ ಒಂದು ಪಕ್ಷದ ಶಿಸ್ತಿನ ಸಿಪಾಯಿ. ಅವರು ಡೆಲ್ಲಿಗೂ ಹೋಗ್ತಾರೆ, ಕೇರಳಕ್ಕೂ ಹೋಗ್ತಾರೆ, ಮಂಗಳೂರಿಗೂ ಹೋಗ್ತಾರೆ, ಕರ್ನಾಟಕದಲ್ಲೂ ಆರ್ಗನೈಸ್ ಮಾಡ್ತಾರೆ. ದಟ್ಸ್ ಅ ರೀಸನ್ ಹಿ ಇಸ್ ಅ DKಶಿ. ದಟ್ಸ್ ಅ ರೀಸನ್ ಸ್ಟಿಲ್ ಹಿ ಇಸ್ ಅ KPCC ಪ್ರೆಸಿಡೆಂಟ್. ದಟ್ಸ್ ಅ ರೀಸನ್ ಸ್ಟಿಲ್ ಹಿ ಇಸ್ ಅ ಬ್ಯಾಂಗ್ಳೂರ್ ಒನ್ ಆಫ್ ದ ಪವರ್ಫುಲ್ ಮಿನಿಸ್ಟರ್ ಅವರು. ಅರ್ಥ ಆಯ್ತಾ? ಇವತ್ತು ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. DKಶಿ ಅವರು ಇವತ್ತು ನಾನೊಬ್ಬ ಪ್ರತಿನಿಧಿ ಇದ್ದೇನೆ, ನಾನು ಚೀಫ್ ಮಿನಿಸ್ಟರ್ಶಿಪ್ಗೆ ಕ್ಲೇಮ್ ಮಾಡ್ತಾ ಇದ್ದಾರೆ. ನಥಿಂಗ್ ರಾಂಗ್. ಲೈಕ್ ವೈಸ್ ಒಂದು ನಿಮಿಷ ಕೇಳಿ. Finally you agreed. Visual entry ಮಾಧ್ಯಮ ಸೃಷ್ಟಿ, ಬಿಜೆಪಿ ಶಾಸನ ಮಾಧ್ಯಮ ಸೃಷ್ಟಿ. Thank you so much Lohit sir. Thank you so much. You are cutting me short. Continue. Thank you for agreeing and continue. ಅದೇ ರೀತಿ he is powerful, he is visible. That's the reason ಅವ್ರ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಕಾಂಗ್ರೆಸ್ ಅಲ್ಲಿ ಇವತ್ತು ಮುನಿಯಪ್ಪ ಅವರು ಇದ್ದಾರೆ, ಖರ್ಗೆ ಅವರು ಇದ್ದಾರೆ, BK ಹರಿಪ್ರಸಾದ್ ಅವರು ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ. ಇಂಥವರೆಲ್ಲರೂ ಸಹಿತ ಕ್ಲೇಮ್ ಇದೆ. ಬಟ್ ಇದನ್ನೆಲ್ಲವನ್ನೂ ಸಹಿತ ಪಕ್ಷದ ಹಿತದೃಷ್ಟಿ, ಪಕ್ಷದ ಮುಂದಿನ ಹಿತದೃಷ್ಟಿ, ಮುಂದಿನ 10-20 ದಶಕಗಳ ಮುಂದಿನ ಹಿತದೃಷ್ಟಿಗೆ ಹೈಕಮಾಂಡ್ ವಿಲ್ ಟೇಕ್ ಅ ಕಾಲ್ whenever it is required. They will take a call. in case ಈಗ ಬದಲಾವಣೆ ಆಯ್ತು ಅಂತ ತಿಳ್ಕೊಳ್ಳಿ. What is there in that? ನಾವು MLA-ಗಳನ್ನ ಕದ್ಕೊಂಡು ಹೋಗಿ ನಾವು ಬೇರೆ ಸರ್ಕಾರನ ಮಾಡೋದಿದ್ದೇವೆ ಇಲ್ಲಿ. ನಾವು MLA-ನೇ ಕದ್ಕೊಂಡು ಕರ್ನಾಟಕ MLA-ಗಳನ್ನೇ ಕದ್ಕೊಂಡು ಹೋಗಿ ಬೇರೆ ಸರ್ಕಾರ ಮಾಡಿದ್ದನ್ನು ನೋಡಿ. ಇದು ಪಕ್ಷದಲ್ಲೇ ಒಂದು ನಾಯಕತ್ವ ಬದಲಾವಣೆ. 100% ಸುರ್ಬಿ ಕರೆಕ್ಟ್. ಥ್ಯಾಂಕ್ ಯು. ಯು ಕೇಮ್ ಟು ದ ಪಾಯಿಂಟ್ ನೌ ಸರ್. ಆಗ್ಲಿ, ನಾವು ಬೇಡ ಅಂತ ಹೇಳ್ತಿಲ್ಲ. ಆಗೋಂಗಿದ್ರೆ ಬೇಗ ಮಾಡಿ ಮುಗಿಸ್ಬಿಡಿ. ಬೇಗ ಮಾಡಿ. ಬಿಜೆಪಿ ಅಲ್ಲ ಉತ್ತರ. DK ಸುರೇಶ್ ನಾನು ಮೊದಲೇ ಹೇಳಿದೆ. ಈ ವಿಷಯ ಮಾತಾಡೋದು ಲೋಹಿತ್ ಇಂದ DK ಶಿವಕುಮಾರ್ ಅವರು ಅಥವಾ ಯಾರೇ ಆಗಲಿ ನೋಡಿ, ಕಾಂಗ್ರೆಸ್ ಒಂದು ನವೆಂಬರ್ ಕ್ರಾಂತಿ ಅಂತ ಯಾರು ಹೇಳಿದ್ದು? ಇದನ್ನ ಕೇಳಿ.
ಆಯ್ತು, ಕಾಂಗ್ರೆಸ್ ಒಂದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಒಂದು ಪಕ್ಷ, ಅಲ್ಲಿ ಇಂಥ ಚರ್ಚೆಗಳಿಗೆ ಅಗತ್ಯ ಇದೆ. ಬಿಜೆಪಿ ತರ ಒಂದು ಯಾವ್ದೋ ಸಂಘ ಕಂಟ್ರೋಲ್ ಮಾಡ್ತಾ ಇಲ್ಲ ಅದನ್ನ. ಸಂಘ ಅನ್ಬೇಡಿ, ನೀವೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಗಾಂಧಿ ಪರಿವಾರ ನಡೆಸೋದು ಅಂತ. ಸುರ್ಭಿ ಅವರೇ, ನಿಮ್ಮ thank you. ಪಕ್ಷ ನಡೆಸೋದು ಗಾಂಧಿ ಪರಿವಾರ ಅಂತ. ಲೋಹಿತ್ ಅವರು ನೀವೇ accept ಮಾಡ್ಕೊಂಡಿದ್ದೀರಾ ಸಂಘ ಅಂತ ಬೈದು ನಿಮ್ಗೆ ಏನ್ ಖುಷಿ ಸರ್? ಲೋಹಿತ್ ಅವ್ರು, ರಾಜಗೌಡ್ರೆ, ಲೋಹಿತ್ ಅವ್ರು ಹೇಳ್ತಿದ್ದಾರೆ ನಿಮ್ಗೆ ಯಾಕೆ ಅರ್ಜೆಂಟು, ಅವ್ರು ಯಾವಾಗ ಬೇಕಾದ್ರೂ ಮಾಡ್ತಾರೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಬೇಕಾದ್ರೆ 100 ಬಾರಿ ಹೇಳ್ತೀನಿ, ಕೆಪಿಸಿಸಿ ಅಧ್ಯಕ್ಷಗಿರಿಯ ಬದಲಾವಣೆ ಬಗ್ಗೆ ನಮಗೆ ತಲೆ ಬಿಸಿನೇ ಇಲ್ಲ ಸರ್. ಸೇಮ್ ವಿತ್ ಬಿಜೆಪಿ ಅಧ್ಯಕ್ಷರು ಇರ್ತಾರೋ ಬಿಡ್ತಾರೋ ಜನರಿಗೆ, ನಾನು ಹೇಳ್ತಿರೋದು ನನಗೆ ಅಂದ್ರೆ ನನಗಲ್ಲ, ಜನರಿಗೆ ಕ್ಷಮೆ ಇರಲಿ, ಜನರಿಗೆ ತಲೆ ಬಿಸಿ ಇರೋದು ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ವಿಚಾರ. ದಟ್ಸ್ ವೈ ವಿ ಆರ್ ಡಿಬೇಟಿಂಗ್ ಆನ್ ಇಟ್. ಮುಖ್ಯಮಂತ್ರಿ ಕುರ್ಚಿಲಿ ಇಷ್ಟೊಂದು ಅಸ್ಥಿರತೆ ಇದ್ರೆ ಪ್ರಶ್ನೆ ಕೇಳಬಾರ್ದಾ ರಾಜುಗೌಡ್ರೆ? ಇಲ್ಲ, 3 ಪಾಯಿಂಟನ್ನು ಇಲ್ಲಿ ನೋಟಿಸ್ ಮಾಡಬೇಕು. ಫಸ್ಟು MLAಗಳನ್ನ ಆ ಕಡೆಯಿಂದ ಈ ಕಡೆ ಕರ್ಕೊಂಡೋದಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕಾದ್ದು. ಅವ್ರಿಗಿಲ್ಲ ಅಂದರೆ ಇತಿಹಾಸದ ಪುಸ್ತಕನೇ ಕೊಡ್ತೀನಿ, ಓದ್ಕೊಳ್ಳಿ. ಆ್ಯಂಡ್ ಎರಡನೇ ವಿಚಾರ ನಂಗೆ ಇಲ್ಲಿ ಕಾಡ್ತಾ ಇರೋದೇನು ಗೊತ್ತಾ, KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಪಕ್ಷದ ಶಿಸ್ತಿನ ಸಿಪಾಯಿ, ಆದರೆ ಶಿಸ್ತಿನ ಸಿಪಾಯಿಗೆ CM ಆಗೋ ಯೋಗ್ಯತೆ ಇಲ್ವಾ ಅನ್ನೋದು ನನ್ನನ್ನು ಕಾಡ್ತಾ ಇರೋಂಥ ಪ್ರಶ್ನೆ. ಎರಡನೇದು, ನಾವು ಮಾತಾಡ್ತೀವಿ, ಯೋಗ್ಯತೆ ಇದ್ದಿದ್ರೆ ಮತ್ತೆ ಮೊದಲೇ ಮಾಡ್ಬೇಕಿತ್ರಿ. ಒಕ್ಕಲಿಗ ಜನಾಂಗ ಪಾಪ ಪೆನ್ನು ಪೇಪರ್ ಕೊಡಿ ಅಂದಿದ ತಕ್ಷಣ ದಬ 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 ಅಂತ ಓಟ್ ಹೊತ್ಬಿಟ್ರು. ಇವತ್ತು ಒಕ್ಕಲಿಗ ಜನಾಂಗ ಕಣ್ಣು ಬಾಯಿ ಬಿಡ್ತಾ ಇದ್ದಾರೆ. ಏನೋ ನಮ್ಮ ನಾಯಕ ಒಬ್ಬ CM ಆಯ್ತಾನೆ ಅಂದ್ರೆ ಪಾಪ ಅವರೇ ಹೇಳ್ತಾ ಇದ್ದಾರೆ ಅಲ್ಲಿ ಶಿಸ್ತಿನ ಸಿಪಾಯಿಗಳಿಗೆ. ಆಯ್ತು ಬಿಡಿ, ಅವ್ರಿಗೆ ಒಕ್ಕಲಿಗ ನಾಯಕರೇ ಅಲ್ಲ, ಬಂದ್ರು ಪೆನ್ನು ಪೇಪರ್ ಕೊಡಿ ಅಂತ ಒಕ್ಕಲಿಗರು ಮನೆ ಬಾಗ್ಲಿಗೆ ಯಾಕೆ ಬಂದ್ರೆ ಹೇಳಿ? ನೀವು ಕಾಂಗ್ರೆಸ್ ಅವ್ರು ಹೇಳ್ತೀರಾ ಹಂಗಾರೆ ಒಕ್ಕಲಿಗರು ಓಟ್ ಬೇಡವಾ DK ಶಿವಕುಮಾರ್ಗಿನ ಜೀವನದಲ್ಲಿ? ಹೇಳಿ ಯಾಕೆ ಹೇಳ್ಬೇಕು ನೋಡಿ, ಪಾಪ ಕಾಂಗ್ರೆಸ್ ನಲ್ಲಿ ಒಕ್ಕಲಿಗರಿಗೆ ಬೆಲೆ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎರಡನೇದು, ಶಿಸ್ತಿನ ಸಿಪಾಯಿಗಳಿಗೂ ಬೆಲೆ ಇಲ್ಲ. ಪಾಪ ಹರಿಪ್ರಸಾದ್ ಹೇಳಿದ್ರು 50 ವರ್ಷ ಪಾಪ ತಮ್ಮ ಜೀವನ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ತೇದ್ರು. ನೆಹರು ಅವ್ರಿಗೋಸ್ಕರ, ರಾಜೀವ್ ಗಾಂಧಿ ಅವ್ರಿಗೋಸ್ಕರ, ಮತ್ತೆ ಸೋನಿಯಾ ಗಾಂಧಿ ಅವ್ರಿಗೋಸ್ಕರ, ಈಗ ಪಾಪ ರಾಹುಲ್ ಗಾಂಧಿ ಅವ್ರಿಗೋಸ್ಕರ ಅವ್ರ ಜೀವ ತೆಗ್ತಾ ಇದ್ದಾರೆ. ಆದ್ರೆ ಹೊರಗಡೆ ಪಕ್ಷದಿಂದ ಇಂಪೋರ್ಟ್ ಮಾಡ್ಕೊಂಡಂತವ್ರಿಗೆ ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ಇದೆ. ಅದು ಪರಿಸ್ಥಿತಿ. ಕಾಂಗ್ರೆಸ್ನಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಹೆಂಗಿದೆ ಅನ್ನೋದನ್ನ ಆ ಕಾಂಗ್ರೆಸ್ ವಕ್ತಾರರೇ ಕ್ಲೀನ್ ಆಗಿ ಸ್ಪಷ್ಟಪಡಿಸಿದ್ದಾರೆ. ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅವ್ರ ಪಕ್ಷದ ವೈಯಕ್ತಿಕ ವಿಚಾರ ನಾನು ಬೇಡ ಅನ್ನಲ್ಲ, ನಮ್ಗೆ ಅದು ಬೇಕಾಗೇ ಇಲ್ಲ. ನಾನು ಆಗ್ಲೇ ಹೇಳಿದೆ, ಬಿಜೆಪಿ ಅವ್ರನ್ನಾದ್ರೂ ಕರ್ಕೊಂಡೋಗಿ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂದ್ರೆ ಕೇಪಬಲ್ ಲೀಡರ್ ಇಲ್ಲ ಅಂತ ಅನ್ನೋದನ್ನ ಅವ್ರು ಸ್ಪಷ್ಟಪಡಿಸ್ತಾ ಇದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಉದ್ದೇಶ ಮತ್ತೆ ಸಮೀಲ ಸರ್, ಕಾಂಗ್ರೆಸ್ನ ಹೈಕಮಾಂಡ್ ಟೈಮ್ ಬಾಂಬ್ ಮೇಲೆ ಏನಾದ್ರು ಕೂತಿದೆ? ಯಾಕಂದ್ರೆ DK ಸುರೇಶ್ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ತಾಳ್ಮೆ ಕೂಡ ಶಾಶ್ವತ ಅಲ್ಲ ಅಂತ ಹೇಳ್ತಿರೋದು ನೋಡಿದ್ರೆ, ಇಸ್ ಇಟ್ ಬೈಯಿಂಗ್ ಟೈಮ್ ಅಂಡ್ ಬೀಯಿಂಗ್ ಸೇಫ್ ಆರ್ ಇಸ್ ಇಟ್ ಆನ್ ದ ಟೈಮ್ ಬಾಂಬ್? ಸಮೀಲ ಸರ್, ಕ್ವಿಕ್ ಆಗಿ 10 ಸೆಕೆಂಡ್. ಒಂದು ಅವರು ಮುಂದೇನು ಮಾಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ. ಒಂದು ವೇಳೆ ಅಧಿಕಾರ ಹಂಚಿಕೆಯಲ್ಲಿ ತಾನು ಶಿಸ್ತಿನ ಸಿಪಾಯಿ ಅಂತ ಹೇಳ್ಕೊಂಡಿರುವಂತಹ DK ಶಿವಕುಮಾರ್ ಅವರು ಅಧಿಕಾರ ಸಿಗದೆ ಇದೇ ಪರಿಸ್ಥಿತಿಯಲ್ಲಿ ಮುಂದುವರೆದ್ರೆ ಮುಂದೇನ್ ಮಾಡ್ತಾರೆ ಅನ್ನೋದು ಇನ್ನೂ ಯಕ್ಷ ಪ್ರಶ್ನೆ. ಅದ್ರ ಬಗ್ಗೆ ನಾವು ಈಗಲೇ ಇಮ್ಯಾಜಿನೇಷನ್ ಇಂದ ನಾವಂತೂ ಮಾತಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಡೆವಲಪ್ಮೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಏನೋ ಕ್ಷಮೆ ಇರಲಿ, ಅಸ್ಸಾಂನ ಹಿಮಂತ್ ಬಿಶ್ವಾ ಶರ್ಮಾನ ಉದಾಹರಣೆ ಕೊಟ್ಬಿಟ್ಟು ಕರ್ನಾಟಕದ ಪಾಲಿಗೆ DK ಶಿವಕುಮಾರ್ ಅವರು ಹಂಗಾಗಬಹುದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇಲ್ಲ, ಅಷ್ಟು ಪ್ರಾಕ್ಟಿಕಲಿ ನೀವು ಆವಾಗ ನಾವು ಕ್ಯಾಲ್ಕುಲೇಟ್ ಇಟ್ಕೊಂಡು ಲೆಕ್ಕ ಹಾಕ್ಬೇಕಾಗುತ್ತೆ. ಎಷ್ಟು ಜನ MLAs 146 ಜನರಲ್ಲಿ 50 ಜನನ ಕರ್ಕೊಂಡು ಹೋಗಕ್ಕಾಗುತ್ತಾ? ಮತ್ತೆ ಅದು ಯಾಕಂದ್ರೆ ಅವರಿಗೂ ತಾಳ್ಮೆ ಪರೀಕ್ಷೆ ಮಾಡಿಸಿದ್ದು ಹಿಮಂತ್ ಬಿಸ್ವಾ ಶರ್ಮಾ ಅವರು ತಾಳ್ಮೆ ಪರೀಕ್ಷೆ ಮಾಡಿದ್ದು ರಾಹುಲ್ ಗಾಂಧಿ ಅವರು. ಎಲ್ಲ ಸಂಸ್ಕೃತಿ ನೋಡಿ, ಫ್ಲೈಟ್ ಅಲ್ಲಿ ತಗೊಂಡೋಗಿ ಯಾರು ಗೌರ್ಮೆಂಟ್ ಎಲ್ಲಿ ಮಾಡಿದ್ರು, ಯಾರು MLAs ಗಳನ್ನ ಕರ್ಕೊಂಡು ಹೋಗಿ ಹೈದರಾಬಾದ್ ಸ್ಟಾರ್ ಹೋಟೆಲ್ ಇಟ್ಟಿದ್ರು, ಎಲ್ಲವೂ ನೋಡಿದೀವಿ. ನೀವು ಹೇಳಿದ್ರಲ್ಲ, ಅದು ವಿಶ್ಫುಲ್ ಥಿಂಕಿಂಗ್. ವಿಶ್ವಲ್ ಗೊತ್ತಿಲ್ಲ ಸರ್, ಕಾಂಗ್ರೆಸ್ ಪಾಸಿಟಿವ್ ಆಗುತ್ತೋ ಅಲ್ಲ ಬಿಜೆಪಿಗೆ ಅದು ಒಳ್ಳೇದಾಗುತ್ತೋ, ಜೆಡಿಎಸ್ ಒಳ್ಳೇದಾಗುತ್ತೋ, ಶಿಸ್ತಿನ ಸಿಪಾಯಿ ಆಗಿ ದುಡ್ದವ್ರೆ. ನೆಕ್ಸ್ಟ್ ಇನ್ ಎಲ್ಲ JDS ಇಂದ ಬಿಜೆಪಿ ಇಂದ ಕರ್ಕೊಂಡ್ಬಂದ್ರೆ ಮತ್ತೆ ಮುಖ್ಯಮಂತ್ರಿ ಮಾಡ್ಬಿಟ್ರೆ ಕಡೆಗಿಷ್ಟೇ. ರಾಜ್ಯದ ಜನರಿಗೆ ಬೇಕಾಗಿರೋದು ಸುಭದ್ರ ಸರ್ಕಾರ, ಅಭದ್ರ ಮುಖ್ಯಮಂತ್ರಿ ಕುರ್ಚಿ ಅಲ್ಲ. ಅದಕ್ಕೆ ಆದಷ್ಟು ಬೇಗ ಒಂದು ಪರಿಹಾರ ಕಾಂಗ್ರೆಸ್ ಕಡೆಯಿಂದ ಸಿಗ್ಲಿ ಅಂತ ಆಶಿಸ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.
ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ. MDH